ನಾಟಕ ಸಾರಿ ರಿಹರ್ಸಲ್ ಶುರು ಮಾಡೋಣ. ಶ್ರೀಮಂತ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಯಾರು ಸಿಗ್ಲಿಲ್ಲ. ನಮ್ಗೆ ಮಿರ್ಚಿ ಮಂಡಕ್ಕಿ ಕೊಡುವಷ್ಟು ಒಂದು ಪುಟಾಣಿ ಗ್ಲಾಸ್ ತರಿಸಿ ಒಂದು ಇಷ್ಟು ಟೀ ಕೊಡ್ತಿದ್ರು ಅಷ್ಟೇ. ಈಗ ನನ್ಗೆ ಇಂಡೈರೆಕ್ಟ್ ಆಗಿ ಆ ಟೀನೂ ಇಟ್ಟಿಲ್ಲ ಅಂತ ಬೇಕು. ಅಲ್ಲ ಮೇಡಮ್, ಅವಳಿಗೆ ಏನಕ್ಕೆ ಪಾತ್ರ ಸಿಕ್ತು ಗೊತ್ತಾ? ಡೈರೆಕ್ಟರ್ಗೆ ಅವಳು ಚಮಚ 3 ಕಾಸ್ ಬೆಲೆ ಇಲ್ಲ. ಈ ಅಮ್ಮನ್ ಕರ್ಕ ಬಂದ್ ಕೂರಿಸ್ಬಿಟ್ಟ ಮಂಡಕ್ಕಿ ನಿಕ್ಕವಳೆ. ಎಲ್ರಿಗೂ ಸಮಸ್ಯೆಗಳಿದಾವೆ, ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆಗಳಿದಾವೆ. ಮೇಡಮ್ ನಿಮ್ದು ಪೇಮೆಂಟ್ ಬಂದಿದೆ ಅಂತ ಹಿಂಗೆ ಅಂದ್ರು. ಭಾರಿ ಹಿಂಸೆ ಆಗೋಯ್ತು ನಂಗೆ. ಆ ರಿಯಾಕ್ಷನ್ ಇದೆಯಲ್ಲ, ಭಾರಿ ಹಿಂಸೆ ಆಗೋಯ್ತು ನನಗೆ. ಪ್ರೀತಿ ಭಯ ಭಕ್ತಿಯಿಂದ ಮಾಡ್ತೀನೋ ಅಷ್ಟೇ. ಪ್ರೀತಿ ಭಯ ಭಕ್ತಿಯಿಂದ ನೀವು ಪೇಮೆಂಟ್ ಕೊಟ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಉಮಾ ಇನ್ನೂ ಮದ್ವೆ ಆಗಿಲ್ಲ. ಸೀರಿಯಸ್ ಆಗಿದ್ಕೊಂಡು ನಾನೇನೋ ಸಾಧಿಸ್ತೀನಿ ಅಂತ ಹೋಗ್ತೀಯ ಅಂತ ಆದಾಗ ಮದ್ವೆ ಯಾವಾಗ್ಲೂ ಬಂಧನ, ಫುಲ್ಸ್ ಯು ಬ್ಯಾಕ್. ಭಾರಿ ಕಷ್ಟ ಆಗುತ್ತೆ. ನಾನು ಡಿಪ್ಲೊಮಾ ಇನ್ ಆರ್ಟ್ಸ್ ಥಿಯೇಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಮೇ ಬಿ ಡಿಪ್ಲೊಮಾ ಮಾಡಕ್ ಹೋಗ್ತಾವಳೆ ಅಂತ ಅನ್ಕೊಂಡು ನಮ್ಮ ಮಾವರು ಅನ್ಕೊಂಡಿದ್ದು. ಆಮೇಲೆ ಒಂದ್ ದಿವ್ಸ ಫೋನ್ ಮಾಡಿ ಕ್ಲಿಯರ್ ಆಗಿ ಎಲ್ಲ ತಿಳ್ಕೊಂಡು ಹಿಂಗ್ ನಾಟಕ ಮಾಡ್ತಾ ಇರೋದು ನಾನು ಅಂತ ಹೇಳಿದಾಗ, ಏನ್ ನಾಟಕನ ಹೋಗಮ್ಮ ಬದುಕೋದ್ ನೋಡ್ದಿರಾ ಅಂತ ಅನ್ನೋರು. ನಿಮ್ಗೆ ನಾಟಕದಲ್ಲಿ ದುಡ್ಡು ಸಿಗುತ್ತಾ? ಫಸ್ಟ್ ಟೈಮ್ ನಾನು ನಾಟಕದಲ್ಲಿ ದುಡ್ಡು ಇಲ್ಲಪ್ಪ ಅಂದೆ. ಮತ್ತೆ ಯಾಕೆ ಮ್ಯಾಮ್ ಇಷ್ಟೆಲ್ಲ ಗಡಿಬಿಡಿ ಮಾಡಿಕೊಂಡು ಕಷ್ಟಪಟ್ಕೊಂಡು, ಯೂಶ್ವಲಿ ನಾವು ಮಾತಾಡ್ತೀವಿ ಇದನ್ನ, ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂದ್ರು. ವಿಷಯ ಹೇಳ್ತೀನಿ, ಒಂದು ಕ್ಷಣ ಹೌದಲ್ವಾ, ಥಿಯೇಟರ್ನ ಅಥವಾ ಆಕ್ಟಿಂಗ್ನ ಜನ ಮೆಚ್ಚಬೇಕು ಅಂತ ಯಾವತ್ತೂ ಮಾಡಿಲ್ಲ. ಸಾರಿ ಟು ಸೇ ದಿಸ್. ಎಲ್ಲಾ ಕಲಾವಿದ್ರು ಈ ತರ ಮಾತಾಡಲ್ಲ. ಬಿದ್ದಾಗ್ಲೂ ಎದ್ದಾಗ್ಲೂ ಜೊತೆಲಿರೋಳೆ ತಾಯಿ. ನಿಂಗೂ ತಾಯಿ ಜೊತೆನೆ. ನನ್ಗೆ ಇಷ್ಟು ಸಪೋರ್ಟ್ ಸಿಕ್ಕಿದ್ದೆ ನಮ್ಮ ತಾಯಿಯವರಿಂದ. ಅವ್ರ ಹತ್ರ ಅಂದ್ರೆ ಅವರು ನೋಡ್ಕೊಡ್ಕ ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೆ ಅಷ್ಟೇ. ಮೊದ್ಲೇ ಹಿಂಗಿದೀವಿ ನಾವು ಏನ್ ಮಾಡೋದು ಅಂತ ಹೇಳಿದಾಗ 10 ಸುರಿದು ಪ್ರತಿ ಸಲ ಕಣ್ಣೀರಾಕ್ದೆ ನನ್ ಒಂದ್ ಸ್ಟೆಪ್ಪು ಹತ್ತಕ್ಕಾಗಿಲ್ಲ. ನಿಮ್ಮ ಅಮ್ಮನ ಹೆಸರು? ಶಾರದಮ್ಮ. ನಮ್ಮಮ್ಮ ಗುಲಾಬಿ. ನಮ್ಮಮ್ಮ ಶಾರದೆಗೆ ಅರ್ಪಿಸುವ ಅಂಬುಜಾಕ್ಷಿ. ಚೆನ್ನಾಗಿದೆ ಅಲ್ಲ? ಬಹುದಿನದ ಬಯಕೆ ಫಲಿಸಿತಮ್ಮ, ಕರುಣೆಯ ತೋರಿದೆ ಕುವರನ ಪೋರೆದೆ. ಮೊದಲನೇ ಬೆಲ್ಲು. ಎಲ್ಲರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ವಿಶೇಷ ವಿಶ್ವ ರಂಗಭೂಮಿ ದಿನದ ಕಡಲೆಪುರಿ ಮಂಡಕ್ಕಿ. ಬೇರೇನೂ ಇರಲ್ವಾ ಅಂತ ಕೇಳಬೇಡಿ, ಇರಲ್ಲ. ಏಕೆಂದರೆ ಇವತ್ತು ವಿಶ್ವ ರಂಗಭೂಮಿ, ನಾವು ಮಂಡಕ್ಕಿ ಮತ್ತು ಮಿರ್ಚಿನಲ್ಲಿ ಆಚರಿಸೋಣ ಅಂತ 2 ಅತಿಥಿಗಳನ್ನ ಕರೆದಿದ್ದೀನಿ. ಮೊದಲನೇ ಅತಿಥಿ ಸೆಕೆಂಡ್ ಬೆಲ್ ಕೊಡ್ತೀನಿ, ಗೆಸ್ ಮಾಡಿ. ಅಲ್ಲಿವರೆಗೂ ನೋಡೋಣ. ತೇಟ್ಲಲ್ಲ ಪದಿಂಗಿಲ್ಲ ಕಜಿಪ್ ಮಲ್ಪೋಡೊಂದು ಬ್ಯಾರಿ ಕಂಡುಗ ಪೋದು ತೇವು ಕೊಯ್ಯೊಂದು ಬತ್ತದು ಜಾದಲ್ಲಿ ಹಿಡ್ದಿಯೇರು ಸೊಂಟ ಪುಲೆ ಪುಡ್ದೆ ಹೊಂಡಿರು. ಯಾನು ಈ ಪ್ರಾಯದವ್ರನ್ನ ಇತ್ತಿನವೇ ಬಂದು ಉಲಾಯ್ಪೋದು ದೀಡ್ದಡ್ಡ್ಯರ ಪತ್ತದ ಬಿದೈ ಬರ್ಪೆ ಮಾರ್ರೆ ಜಗಲಿಡ್ ದಡಕ್ಕಂತಿರ್ತು ಬೂರ್ದೇರು. ಯಾನು ಕೂಡ್ಲೆ ಬಾಚುನು GM ಭಟ್ರ ನಡೆ ಕಡ ಪುರಿಯೆ. ಡಾಕ್ಟರ್ GM ಭಟ್ರು ಬತ್ತೇರು, ಬೆಚ್ಚನ ಹಿಡಿದು ಇಂಜೆಕ್ಷನ್ ಕೊರಿಯರು, 300 ರೂಪಾಯಿಗೆ ಎತ್ತೊಂಡೇರು, ಒಂದು ಪೋತುಂಡು ಅಂಡೇರು. ಹಾಂ, ಮಹಿಳೆ, ಬಹಳ ವರ್ಷದಿಂದ ರಂಗಭೂಮಿಯಲ್ಲಿದ್ದು ಸಿನಿಮಾ ಮತ್ತು ಧಾರಾವಾಹಿನಲ್ಲಿ ತನ್ನದೇ ಆದ ಹೆಸರು ಮಾಡಿರುವಂತಹ ನಟಿ. ನಮ್ಮ ಸೌತ್ ಕೆನರಾದವರು ನೀನಾಸಂ ಪದವಿದರೆ, ಸೀನಿಯರ್ ನಟನೆನ ಕಲಿತು ರಂಗಭೂಮಿಯಿಂದ ಬಂದು ಈಗ ಅಭಿನಯ ತರಬೇತಿ ನೀಡ್ತಾ ಹಲವಾರು ಸೀರಿಯಲ್ ಸಿನಿಮಾಗಳಲ್ಲಿ ಮಾಡ್ತಾ ತಮ್ಮದೇ ಆದ ವಿಭಿನ್ನ ಶೈಲಿಯಲ್ಲಿ ಫೇಮಸ್ ಆದವರು ಆ ಭಂಡಾರಿ. ಕರೆಕ್ಟ್, ಉಷಾ ಭಂಡಾರಿ ಮ್ಯಾಮ್. ಇನ್ನೊಬ್ರು 3ನೇ ಬೆಲ್ ಕೊಡ್ತೀನಿ, ಗೆಸ್ ಮಾಡಿ ನೋಡೋಣ. ಗೊತ್ತಾಗ್ಲಿಲ್ವಾ? ಈ ಒಂದು ಬೀಟ್ ಕೇಳಿದ್ರು ಗೊತ್ತಾಗಿಲ್ವಾ? ಬೀಟ್ ಅಂದರೆ ಈ ಬೀಟ್ಗೆ ಅವ್ರ ಧ್ವನಿ ಸೇರಿದ್ರೆ ಅಲ್ಲಿ ಆಗದೆ ಭೂಕಂಪ. ಅಂದರೆ ಅಷ್ಟು ಸಖತ್ತಾಗಿ ಹಾಡ್ತಾರೆ. ಜಾನಪದ ಗಾಯಕಿ ಅಂತ ಇವಾಗ ನಿಮಗೆ ಹೆಚ್ಚು ಗೊತ್ತಿರೋದಲ್ವಾ, ಆದರೆ ಅವರು ಮೂಲತಃ ರಂಗಕರ್ಮಿ. ಹೌದು, ಇನ್ನು ಕಿರಿಯ ವಯಸ್ಸಿನ ಉಮಾ ವೈಜಿ. ಕನ್ನಡ ಕೋಗಿಲೆ ಅಂತ ಅನ್ನಿಸ್ತಿದೆ ನಿಮಗೆ. ತಂದನೋ ಅಯ್ಯೋ ನನಗೆ ಹಾಡಕ್ಕೆ ಬರಲ್ಲಪ್ಪ, ನಾನು ಯಾಕೆ ಹಾಡಿ ಅವರಿಗೆ ಅವಮಾನ ಮಾಡಲಿ? ಅವ್ರ ಧ್ವನಿನಲ್ಲೇ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಧುರ ನುರಾಗದ ಮನಮೋಹನ, ಹೃದಯ ನಿವಾಸವು ನಿರಚೇತನ. ಮಧುರ ನುರಾಗದ ಮನಮೋಹನ,
ಹೃದಯ ನಿವಾಸವು ನಿರಚೇತನ ಅನುದಿನ ಅನುಕ್ಷಣ ನಿಮ್ಮದೇ ಭಾವ ಸ್ವಾಗತ 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 ಆಕೆ ಮೂಲ ರಂಗಕರ್ಮಿ. ರಂಗಭೂಮಿಯಲ್ಲಿ ರಂಗಮಂಚದಲ್ಲಿ ಆಕೆಯ ಹಾಡು ಮತ್ತು ಅಭಿನಯ ನೋಡಿ ಅವ್ರಿಗೆ ಸಿಕ್ಕಂತಹ ವೇದಿಕೆ, ಆ ವೇದಿಕೆನ ಈಗ ಅವ್ರು ಹೇಗೆ ಬಳಸ್ಕೊಂತಿದ್ದಾರೆ ಅಂತ ನಾವು ಉಮಾ ವೈಜಿನ ಮಾತಾಡಿಸ್ಬೇಕು. ಬರೀ ಹಾಡಲ್ಲಷ್ಟೇ ಅಲ್ಲ, ಅವರು ನಟನೆಯಲ್ಲೂ ಕೂಡ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ, ತೆಲುಗು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅಷ್ಟು ಒಳ್ಳೆಯ ಅಭಿನೇತ್ರಿ ಉಮಾ ವೈಜಿ ನಮ್ಮ ಇವತ್ತಿನ ಅಕ್ಷತಾ ಕಿಚನ್ಗೆ ಮಂಡಕ್ಕಿ ತಿನ್ಲಿಕ್ಕೆ ಬರ್ತಿದ್ದಾರೆ. ಇಬ್ಬರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ ಕೋರ್ತಾ ರಿಹರ್ಸಲ್ ಶುರು ಮಾಡೋಣ. ಅಕ್ಷತಾ ಕಿಚನ್ ಅಲ್ಲಿ ಇಬ್ಬರು ಕರ್ನಾಟಕ ನಾನು ನಿಮ್ಮಿಬ್ರು ಡ್ರೆಸ್ ನೋಡ್ಬಿಟ್ಟು ಕನ್ನಡಾಂಬೆ ಅಂತ ಹೇಳ್ಬಿಟ್ಟೆ. ಇಲ್ಲ, ನಿಜವಾಗ್ಲೂ ಅವರು ಕನ್ನಡದ ಸುಪುತ್ರಿಯರು, ಕನ್ನಡ ನಾಡಿನ ನೆಚ್ಚಿನ ಕಲಾವಿದರು, ಪ್ರತಿಭಾನ್ವಿತರು. ಇವತ್ತು ಇವ್ರ ಜೊತೆ ನಾನು ಊಟ ಮಾಡ್ಬೇಕು ಅಂತ ನಾನು ಕಾಯ್ತಾ ಇದ್ದೆ, ಆದ್ರೆ ಊಟ ಇಲ್ಲ, ಮಂಡಕ್ಕಿ ತಂದಿಟ್ಟಿದೀನಿ. ಮಂಡಕ್ಕಿ ಜೊತೆ ಬಜ್ಜಿ ಕೂಡ ಇದೆ. ತಿನ್ಕೊಂಡು ಬಿಸಿಗಿನ್ ಸ್ವಲ್ಪ ಇನ್ನು ಉರಿ ಹಚ್ಚಿಸ್ಕೊಳ್ಳಿ ಅಂತ. ಯಾಕೆ ಉಮಾ, ಯಾಕೆ ಮೇಡಮ್ ಈ ದಿನಗಳು, ಈ ಕಾಲ ಎಲ್ಲ ಮರ್ತು ಬಿಟ್ರ ಅಂತ? ಇದು ಮಸಮ್ಮರ್. ನನ್ಗಂತೂ ಅಭ್ಯಾಸ ಇಲ್ಲ ಆಕ್ಚುಲಿ. ರಿಹರ್ಸಲ್ ಮಾಡುವಾಗ ಮಂಡಕ್ಕಿ ಬಜ್ಜಿ ಚಾಯಲ್ಲಿ ಅಭ್ಯಾಸವೇ ಇಲ್ಲ ನನ್ಗೂ ಸಹ. ರಿಹರ್ಸಲ್ ಮಾಡುವಾಗ್ಲೋ ನೆವರ್. ಒಂದ್ ದಿವ್ಸ ಯಾವಾಗ್ಲೂ ಇದು ಪೂರಿ ಜೊತೆಗೆ ಈರುಳ್ಳಿ ಮತ್ತೆ ಒಂದಷ್ಟು ಅದೇ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರ್ದ್ಬಿಟ್ಟು ಚುರ್ಮುರಿ ಮಾಡ್ಕೊಂಡು ತಿಂದಿದ್ ನೆನ್ಪ್ ಬಿಟ್ರೆ, ನನ್ಗೆ ಹೂವಿನ ಹಡಗಲಿಗೆ ಹೋದಾಗ ಮಾತ್ರ ಅಲ್ಲೇ ಫೇಮಸ್ ಎಂತ ಮಿರ್ಚಿ ಮಂಡ. ಅದು ಆವಾಗ ಅದನ್ನ ತಿಂದಿದ್ ಬಿಟ್ರೆ ನಾನು ಭಾರಿ ಕಮ್ಮಿ. ರಿಹರ್ಸಲ್ ಮಾಡ್ತಾ ಸರ್ಕಲ್ ಅಲ್ಲಿ ನಮ್ಗೆ ಆತರ ಶ್ರೀಮಂತ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಯಾರು ಸಿಗ್ಲಿಲ್ಲ. ನಮ್ಗೆ ಮಿರ್ಚಿ ಮಂಡಕ್ಕಿ ಕೊಡುವಷ್ಟು ಒಂದು ಪುಟಾಣಿ ಗ್ಲಾಸ್ ತರಿಸಿ ಒಂದು ಇಷ್ಟು ಟೀ ಕೊಡ್ತಿದ್ರು ಅಷ್ಟೇ. ಈಗ ನನ್ಗೆ ಇಂಡೈರೆಕ್ಟ್ ಆಗಿ ಆ ಟೀನೂ ಇಟ್ಟಿಲ್ಲ ಅಂತ ಬೈತಾರದು. ಮಂಡಕ್ಕಿ ಮತ್ತೆ ಮಿರ್ಚಿ ಕೈ ಹಾಕದೇ ಇಲ್ವಾ ಇಬ್ರು? ಪಾಪ ಅವಳಿಗೋಸ್ಕರ, ನಿಮ್ಗೋಸ್ಕರ. ಓಕೆ ಆಯ್ತು, ನನ್ಗೋಸ್ಕರ. ನಾನು ಅಕ್ಷತಾ ಕಿಚನ್ ಅಂದ್ರೆ ಅಕ್ಷತಾ ಏನೇನೋ ಮಾಡಿಟ್ಟಿರ್ತಾಳೆ, ಮಧ್ಯಾಹ್ನ ಊಟನೂ ಮಾಡಿದೆ ನಾನು, ಓವರ್ಲೋಡ್ ಆಗ್ಬಿಟ್ರೆ ಅಂತ ಹೇಳಿ ಖಾಲಿ ಹೊಟ್ಟೆಯಲ್ಲಿ ಹೊಟ್ಟೆ ಪೂರ ಒಳಗೋಗ್ಬಿಟ್ಟಿದೆ ನಂದು. ನಿಮ್ಗೇನ್ ಅನಿಸ್ತಿದೆ ಮೇಡಮ್? ನನ್ಗಂತೂ ನಿಜವಾಗ್ಲೂ ತಿನ್ನಲ್ಲ. ಈ ಒಂದು ಸಂಚಿಕೆಗೋಸ್ಕರ ಒಂದ್ ಬಜ್ಜಿ ಒಂದ್ ಸ್ವಲ್ಪ ಪೂರಿ ತಿಂತೀನಿ. ಅಭ್ಯಾಸನೇ ಇಲ್ಲ. ನನ್ ಆಕ್ಚುಲಿ ಏನಾದ್ರು ಶೋ ಇದ್ರೆ ಈವ್ನಿಂಗ್ ಟೈಮ್ ಬಿಫೋರ್ ಶೋ ನಾನು ಏನು ತಿಂಡಿನೇ ಮಾಡ್ತಿರ್ಲಿಲ್ಲ. ಎಲ್ಲರೂ ತಿಂಡಿ ತರಿಸೋರಲ್ವಾ, ಸ್ನಾಕ್ಸ್, ಈವ್ನಿಂಗ್ ಸ್ನಾಕ್ಸ್, ನಾನು ತಿಂತಿರ್ಲಿಲ್ಲ. ಶೋ ಇದ್ದಾಗ ಯೂಶುವಲ್ ತರಿಸ್ತಾರೆ. ಶೋ ಇದ್ದಾಗ ಅದೇನೋ ಎಲ್ಲ ಪ್ರೊಡ್ಯೂಸರ್ಗಳು ನಮ್ಮ ನಾಟಕದ ಒಂದ್ ಸ್ವಲ್ಪ ಉಪ್ಪಿಟ್ಟು ಇಲ್ಲ ಇಡ್ಲಿನೋ ಏನೋ ಏನಾದ್ರು ಇದೆ, ಅವಲಕ್ಕಿ ಚಿತ್ರಾನ್ನ ತಿಂತಿರ್ಲಿಲ್ಲ ಅವಳು ಹೇಳಿದಾಗೆ. ನಾನು ತಿಂತಿರ್ಲಿಲ್ಲ. ಮೊದಲೇ ಬಾರಿಗೆ ಅತಿಥಿಗಳನ್ನ ಕರೆದು ಶೇಪ್ ಔಟ್ ಮಾಡಿಸ್ಕೊತಾ ಇದೀನಿ. ಅದು ವರ್ಲ್ಡ್ ಇದಕ್ಕೇನೋ ಇದೆಯಲ್ಲ, ಥಿಯೇಟರ್ನವರ ಕರೆಸಿ ಥಿಯೇಟರ್ಗೆ ಅವಮಾನ ಮಾಡ್ತಾ ಇದೆಯಾ? ನಾನು ಥಿಯೇಟರ್ ಅಡ್ಜಸ್ಟ್ ಮಾಡ್ಕೊತಾರೆ, ಮಂಡಕ್ಕಿಲ್ ಮುಗಿಸ್ಬಿಡೋಣ ಮಾತ್ನಾ ಅಂತ ನಾನು ಸ್ವಲ್ಪ ದುಡ್ಡು ಉಳಿಸ್ಬಿಟ್ಟು ಮಂಡಕ್ಕಿ ಬಜ್ಜಿ, ಒಂದು ಮಂಡಕ್ಕಿ ಜೊತೆ ಒಂದು ಏನೋ ಒಂದು ಪೈನಾಪಲ್ ಕಟ್ ಮಾಡಿ ಹಾಕಿದ್ರು ತಿಂದ್ಬಿಡ್ತಿದ್ದೆ ನಾನು. ಬಜ್ಜಿ ಇದೆಲ್ಲ ಮೇಡಮ್, ಅದೇ ಪೈನಾಪಲ್ ಶೇಪ್ ಇದೆ. ಎಣ್ಣೆಯಲ್ಲಿ ಕರ್ದು ಯಾವ ಎಣ್ಣೆಯಲ್ಲಿ ಎಷ್ಟೆಷ್ಟು ದಿವ ಇಟ್ಕೊಂಡು ಅದನ್ನೇ ಮತ್ತೆ ರಿಪೀಟ್ ಹಾಕಿ ಕರ್ರಗ್ ಮಾಡಿ ಆ ಎಣ್ಣೆನ. ಹೇ ಶಿವನೇ, ದಯವಿಟ್ಟು ಯಾರು ಹೊರಗಡೆಯಿಂದ ಇದು ಯಾವ್ದು ಬಜ್ಜಿ ಎಲ್ಲ ತಿನ್ಬೇಕು. ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಮ್ಯಾಮ್ ಪಾಪ ಅಕ್ಕ ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನು ಬೇರೆಯವ್ರಿಗೆ ಇಲ್ಲ, ಮನೆಯಿಂದನೂ ಮಾಡಿಲ್ಲ ಮೇಡಮ್, ತರ್ಸಿದ್ದು. ರಿಹರ್ಸಲ್ ಮಾಡ್ತಾ ಯಾರ್ ಮನೆಯಿಂದ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ತರ್ಸತ್ತಾನೆ. ಆಯ್ತಾ ಈಗ? ಆಯ್ತಾ? ಸೊ ಹಂಗಿದ್ರೆ ಇದ್ದಿದ್ದು ಬೇಡ. ಈಗ ಮಂಡಕ್ಕಿ ಮತ್ತೆ ನಾನು ಬಜ್ಜಿನ ಎತ್ತಿಡ್ಬೇಕು. ಹೌದು, ಬೇಕಾದ್ರೆ ಖಾಲಿ ಕೂತು ನೀರ್ ಕುಡ್ಕೊಂಡಿದ್ರು ಪರವಾಗಿಲ್ಲ. ಹಂಗಂತೀರಾ? ಅಷ್ಟೇ. ಆಯ್ತು, ನಾನು ನಮ್ಮ ರಿಹರ್ಸಲ್ ದಿನಗಳನ್ನ, ತಾಲೀಮಿನ ದಿನಗಳನ್ನ, ನಾಟಕದ ದಿನಗಳನ್ನ, ಕಲಿಕೆಯ ದಿನಗಳನ್ನ ನೆನಪು ಮಾಡ್ಕೊಳ್ಳೋಣ ಅಂತ ಮ್ಯಾಜಿಕ್ ರಿಯಲಿಸಮ್ ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಮಂಡಕ್ಕಿ ಮತ್ತೆ ಆ ಬಜ್ಜಿ ತಂದ್ರೆ ಹೆಲ್ತ್ ರಿಯಲಿಸಮ್ ಇದು. ಸರಿ, ಈಗ ನಾನು ಎತ್ತುತ್ತೀನಿ. ನನಗೆ ಅದನ್ನ ಇಟ್ಬಿಡು. ಮಾತಾಡಿ ಆಡಿ ಸುಸ್ತಾದ್ರೆ, ನಿನ್ನ ಹತ್ರ ಮಾತಾಡಕ್ಕೆ ನಂಗೆ ಶಕ್ತಿ ಇಲ್ಲದೆ ಹೋದ್ರೆ, ಅವಾಗ ಎಲ್ಲೋ ಒಂದ್ ಕಡೆ ಸೈಡ್ ಇಂದ ಇದು ಯಾವ್ಯಾವ ಇದಿದೆ
ಹೀರೆಕಾಯಿ, ಅಲ್ಲ ಬಾಳೆಕಾಯಿ. ಮೆಣಸಿನ್ಕಾಯಿ, ಬಾಳೆಕಾಯ್ದೊಂದು ಅರ್ಧ ತುಂಡು ತಿನ್ಬೋದು ನಾವು. ಬಾಳೆಕಾಯಿಲೆ ಒಂದ್ ಬಾಳೆಕಾಯಿ ತಗೊಂಡ್ ಅದೇ ಸುಮ್ನೆ ಬಾಳೆಕಾಯಿ ಜನ ಶೇರ್ ಮಾಡ್ಕೊಂಡ್ ತಿನ್ಬಿಡೋಣ. ಖಂಡಿತ. ಹಾ? ಸರಿ, ಒಂದು ಇದ್ರ ಮೇಲೆ ಏನಾದ್ರು ಒಂದು ಇಂಪ್ರೂವೈಸೇಷನ್ ಹಾಡ್ ಬರ್ಬೋದಾ? ನಿಮ್ಮ ಇವಾಗಿನ ಪರಿಸ್ಥಿತಿ ಬಗ್ಗೆ ನೀವು ಇಂಪ್ರೂವೈಸ್ ಮಾಡಿ ಹಾಡ್ಬೋದು, ನೀವು ಇಂಪ್ರೂವೈಸ್ ಮಾಡಿ ಏನಾದ್ರು ಡೈಲಾಗ್ಗಳನ್ನ ಹೇಳ್ಬೋದು. ನಾವೆಲ್ಲ ಹಿಂಗೆ ಇಂಪ್ರೂವೈಸೇಷನ್ಸ್ ಅಂದ್ರೆ ನಮ್ ನಾಟಕದವ್ರಿಗೆ ಒಂಥರ ಚಂದ ಅಲ್ಲ. ಇಂಪ್ರೂವೈಸೇಷನ್ ಅನ್ನೋದಕ್ಕಿಂತ ಆಲ್ರೆಡಿ ಇರೋದೇ ಸಡನ್ ಆಗಿ ಹೊಳಿತು ನನ್ಗೆ. ನಮ್ಮ ಕೋಲಾರ ಭಾಗದಲ್ಲಿ ಹಾಡ್ತಾರೆ ಮ್ಯಾಮ್. ಕೆರೆ ತಾಕನ ಹೋಗಿ ಏಡಿಕಾಯಿನ ತಂದು ಸಾರು ಮಾಡು ನನ್ನೆಂಡ್ರೆ ಅಂತೇಳಿ ನಾ ಅಂದ್ರೆ ಕರ ಕರ ತಿಂದಾಕ್ತವಳೆ ನನ್ನೆಂಡ್ರು, ಕರ ಕರ ತಿಂದಾಕ್ತವಳೆ, ಕರ ಕರ ತಿಂದಾಕ್ತವಳೆ ನನ್ನೆಂಡ್ರು, ಕರ ಕರ ತಿಂದಾಕ್ತವಳೆ. ತಿನ್ನಬ್ಯಾಡ ನನ್ನೆಂಡ್ರೆ ಸಾರು ಮಾಡು ಅಂತಂದ್ರೆ, ತಿನ್ನಬ್ಯಾಡ ನನ್ನೆಂಡ್ರೆ ಸಾರು ಮಾಡು ಅಂತಂದ್ರೆ ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು, ಮಸಾಲೆ ಇಲ್ಲಂತವಳೆ, ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು, ಮಸಾಲೆ ಇಲ್ಲಂತವಳೆ. ಹಿಂಗೆ ಕಂಟಿನ್ಯೂಸ್ ಆಗಿ ನಿಲ್ಲದೇ ಇಲ್ಲ ಈ ಹಾಡು. ಮೈಸೂರ್ಗೆ ನಾ ಹೋಗಿ ಮಸಾಲೆನ ತಂದು ಈಗ್ಲಾದ್ರೂ ಸಾರು ಮಾಡು ಅಂತ ಹೇಳಿ ನಾನಂದ್ರೆ ಬೆಳ್ಳುಳ್ಳಿ ಇಲ್ಲಂತವಳೆ. ಹಂಗೆ ಬೆಳಗಾಂ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಅಕ್ಷತಾ ಕಿಚನ್ ಬರ್ಬೋದಾ ಆ ಪದ? ಅಕ್ಷತಾ ಕಿಚನ್ ಅಲ್ಲಿ ಏನೇನೋ ತರಾವರಿ ಮಾಡ್ತಾಳಂದ್ರೆ ಅನ್ಕೊಂಡ್ರೆ ಮಂಡಕ್ಕಿ ತಂದಿಟ್ಟವಳೆ. ಅಕ್ಷತಾ ಕಿಚನ್ ಅಂತ ತರಾವರಿ ಅಡುಗೆ ಅಂತ ಊಹಿಸ್ಕೊಂಡು ನಾ ಬಂದ್ರೆ ತಿಂದೇನೆ ಬಂದ್ಬಿಟ್ರೆ ಮಂಡಕ್ಕಿ ಇಟ್ಬಿಟ್ಟವಳೆ, ಬಿಸಿಲಲ್ಲಿ ಮಂಡಕ್ಕಿ ಇಟ್ಬಿಟ್ಟವಳೆ, ಮಂಡಕ್ಕಿ ಇಟ್ಬಿಟ್ಟವಳೆ, ಬಿಸಿಲಲ್ಲಿ ಮಂಡಕ್ಕಿ ಇಟ್ಬಿಟ್ಟವಳೆ. ಮಂಡಕ್ಕಿ ಬೇಡ ಅಂದ್ರು, ಬಜ್ಜಿ ಬೇಡ ಅಂದ್ರು. ಅವ್ರು ಬೇಡ ಅಂದ್ಮೇಲೆ ನಂಗೂ ಕೊಡಕ್ ಇಷ್ಟ ಇಲ್ಲ. ಕೋಳಿ ಸಾರು ಓಕೆನಾ? ಬೇಡಪ್ಪ. ಈಗ ಸದ್ಯಕ್ಕೆ ಏನ್ ತಿನ್ಬೇಕು ನಿಂಗೆ? ಚಿಕನ್. ಅದು ಏನ್ ತಿನ್ಬೇಕು ನಿಂಗೆ? ಚಿಕನ್ ಕೂಡ ಬೇಡ ನನ್ಗೆ. ನೋಡು ಅವಳು ಫ್ರೂಟ್ ಸಲಾಡ್ ಬೇಕು. ಕೈಮಾ ಉಂಡೆ ಮತ್ತೆ ಕೋಳಿ ಸಾರು ಮಾಡ್ಸಿದೀನಿ ನಾನು. ಅದು ಆಮೇಲೆ ತಿನ್ನೋಣ. ಈಗ್ಲೇ ಬೇಕಾ ನಿಂಗೆ? ಅದು ನನಗ್ ಗೊತ್ತು, ನೀವು ವಾರ ಒಪ್ಪತ್ತು ನೋಡೋದಿಲ್ಲ, ಯೂಶಲಿ ಕಲಾವಿದ್ರೆ ನೋಡೋದಿಲ್ಲ ಅಂತ ನನಗೆ ಗೊತ್ತು. ಹಂಗಾಗಿ ಕೈಮಾ ಉಂಡೆ, ಕೋಳಿ ಸಾರು, ಬಿಸಿ ಅನ್ನ ಅದನ್ನೊಂಚೂರು ಹಿಂಗೆ ತಿಂದು ಟೇಸ್ಟ್ ಮಾಡಿ ಅವಳ ಕೈ ಅಡಿಗೆನ ಪ್ರಶಂಸೆ ಮಾಡ್ಬೋದು. ಸರಿ, ಹಂಗಿದ್ರೆ ಇದು ಎತ್ತಿಡ್ತೀನಿ. ಫ್ರೂಟ್ ಸಲಾಡು ಉಮ್ಮಂಗೆ ತುಂಬಾ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಸೊ ಅವರು ರಿಟರ್ನ್ ಆದ್ರಿಂದ ಅವರಿಗೆ ಕ್ಯಾರವಾನ್ ಬೇಕು, ಅವರಿಗೆ ಫ್ರೂಟ್ ಸಲಾಡ್ ಬೇಕು, ಆಮೇಲೆ ಇನ್ನೇನ್ ಬೇಕಮ್ಮ ಹೇಳಮ್ಮ? ಜ್ಯೂಸ್ ಬೇಕು, ಬಟರ್ ಬೇಕು, ಜ್ಯೂಸ್ ಪ್ಲೀಸ್ ಅಂತ. ಎಕ್ಸ್ಕ್ಯೂಸ್ ಮೀ, ಜ್ಯೂಸ್ ತಂದು ಕೊಡ್ತೀರಾ ಅಂತ. ಕ್ಯಾರವನ್ ಅಂತೂ ಇರ್ಲೇಬೇಕು. ಎಸಿ ಈಗ ನಿಂದ ಎಸಿ ವರ್ಕ್ ಆಗ್ತಿಲ್ಲ ಅಂದ್ರೆ ಈಗ ಅವಳು ಅಳ್ತಾ ಇದ್ದಾಳೆ, ಅವಳು ಎಸಿ ವರ್ಕ್ ಆಗ್ತಿಲ್ಲ ಅಂತ. ಬೇಕೇ ಬೇಕು. ಅದಕ್ಕೆ ಈಗ ನಾವೆಲ್ಲ ರೂಲ್ ಚೇಂಜ್ ಮಾಡಿ ಫ್ಯಾನ್ ಕೂಡ ಬೇರೆ ಹಾಕಿಬಿಟ್ಟಿದೀವಿ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ ಕಿಚನ್ ಅವ್ರಿಗೆ ನನ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇರೋದು. ಮಾಡಿ ಯಾವುದು ಮಿರ್ಚಿ ಮಂಡಕ್ಕಿ ಇಟ್ಟಿದ್ದೆ ಎಲ್ಲ. ಅರೆ ಯಾರ್, ಈಗ ನನ್ಗೆ ಏನ್ ಅನ್ಸ್ತಿದೆ ಅಂದ್ರೆ ಚಿಕನ್ ಎಲ್ಲ ತಿಂತಾನೆ ಮಾತಾಡೋಣ. ಹೊಟ್ಟೆ ಹಶ್ವಾಗ್ತಿದೆ. ಇದನ್ನ ಇಟ್ಕೊಂಡು ಥಿಯೇಟರ್ ಬಗ್ಗೆ ಮಾತಾಡ್ಬೇಕಿತ್ತು ನಿಂಗೆ. ಹೌದು, ನೀವು ಅದನ್ನ ಅಟ್ಲೀಸ್ಟ್ ಮುಟ್ಟಿ ಒಂದೊಂದ್ ಕಡ್ಲೆಪುರಿನಾದ್ರೂ ತಿಂದ್ರೆ ಏನಾದ್ರು ಏನೇನೋ ಪ್ಲಾನ್ ಮಾಡಿದಾಳೆ ಅವಳು. ಇದನ್ನೇ ತಿನ್ಕೊಂಡ್ ಮಾತಾಡೋಣ. ಇವಾಗ ನಾನು ಇದಿಷ್ಟು ಸರ್ವಿಂಗ್ ಬೌಲ್ಸ್ ಅಂತ ಅಡ್ಗೆ ಮನೇಲಿ ಏನೇನ್ ಸಿಕ್ತೋ ಅದನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ಮ್ಯೂಸಿಕ್ ಮಾಡ್ಕೊಂಡು ಏನಾದ್ರೂ ಕ್ರಿಯೇಟ್ ಮಾಡಕ್ ಆಗುತ್ತಾ ನಿಮ್ಗೆ? ಇಲ್ಲಿದಾರಲ್ಲ ಮ್ಯೂಸಿಷಿಯನ್, ಕೇಳೋರ್ನ. ನೀವು ತಾಳ ಕೊಡೋಣ. ಅಡಿಗೆ ಮನೆಯ ಇನ್ಸ್ಟ್ರೂಮೆಂಟ್ಸ್ಗಳದ್ದು ಯಾವ್ದು ಹಾಡು ತಾಳ ಕೊಡ್ತೀವಿ ನಾವು. ತಾಳ ಮತ್ತೆ ಕೋರಸ್ ನಾವು ಇಲ್ಲಾಂದ್ರೆ ಜಾಗಟೆ ಅಷ್ಟೇ. ಇದು ಗಿಣಿಗೋಸ್ಕರ. ಎದುರ್ಕೊಂಡೆ ಬಿಟ್ಲು. ಗಜಾನನಂ ಭೂತಗಣಾದಿಸೇವಿತಂ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾ
ಸುತಂ ಶೋಕ ವಿನಾಶ ಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ಓ ಆದಿ ಮೂಷಿಕ ವಾಹನ ಸರ್ಪಭೂಷ ಮೂಷಿಕ ವಾಹನ ಸರ್ಪಭೂಷ ಅಡಿಗಡಿಗೂ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೂ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶ ಶ ಶ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ಆದಿ ಪ್ರೇಕ್ಷಕನೇ ಕನೆ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ಅದು ಕಾರಂತರಿದ್ದಾಗ ಅದಕ್ಕೊಂದು ದಕ ಸೇರಿಸ್ತಾ ಇದ್ರು ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ದಕ ಅಲ್ಲ ಅದಕ್ಕೆ ಸ್ವೀಕರಿಸೈ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ಟಕ ಟಕ ಟ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ವಾವ್ ಎಲ್ರು ಊಟಕ್ಕೆ ಬನ್ನಿ ಬೆಲ್ಲೊಡಿದ್ರು ಮೇಡಮ್ ಬೆಲ್ಲೊಡಿದ್ರು ಮೇಡಮ್ ಊಟಕ್ಕೆ ಬನ್ನಿ ಹೋಗೋಣ ಬನ್ನಿ ಎಲ್ಲ ತಟ್ಟೆ ಇಟ್ಕೊಂಡು ವಾವ್ ಈಗ ಮೇಡಮ್ ನಾನು ಏನ್ ಗೊತ್ತಾ ಇದು ಕೊಟ್ಟಿರೋದು ಇದಕ್ಕೆ ಏನ್ ಹೇಳ್ತಾರೆ ಪಾತ್ರೆ ಪಾತ್ರೆಗೂ ಪಾತ್ರಕ್ಕೂ ಏನ್ ವ್ಯತ್ಯಾಸ ಪಾತ್ರೆ ಕೂಡ ಪಾತ್ರೆಯಲ್ಲಿ ಹೇಗೆ ನಾವು ಒಲೆ ಮೇಲೆ ಇಟ್ಟು ಒಂದೊಂದೇ ಐಟಮ್ನ ಹಾಕಿ ಹಾಕಿ ಒಂದು ಅಡುಗೆನ ಅಚ್ಚುಕಟ್ಟಾಗಿ ರುಚಿಯಾಗಿ ಮಾಡ್ತೀವೋ ಅದೇ ತರ ಪಾತ್ರ ಕೂಡ ಇದು ತುಂಬಿಸ್ಕೊಳ್ಳೋ ತರ ಒಂದು ದೇಹ ಮತ್ತೆ ಧ್ವನಿ ಮುಖಾಂತರ ಒಂದು ಇದೊಂದು ಪಾತ್ರೆ ಅಂತ ಅನ್ಕೊಂಡ್ರೆ ಪ್ರತಿಯೊಂದು ರಸ ಭಾವಗಳನ್ನ ಪ್ರತಿ ಕ್ಷಣ ಕಲಿಯೋದೆ ಅಲ್ವಾ ಕಲಿತಾ ಕಲಿತಾ ತುಂಬಿಸ್ಕೊಂಡು ರಸವತ್ತಾದ ಒಂದು ಅಭಿವ್ಯಕ್ತಿಯನ್ನ ಅಭಿವ್ಯಕ್ತಿಸೋಕೆ ಇರುವಂತ ಒಂದು ಇದು ಪಾತ್ರೆ ತರ ಇದೊಂದು ವಸ್ತು ಅಂತ ಹೇಳಕ್ ಬರಲ್ಲ ಶರೀರ ಇದು ನಮ್ ಅದೇ ಸೇಮ್ ಒಂದ್ ಪಾತ್ರೆ ಅದಕ್ಕೆ ನೀನ್ ಏನೇ ಬೇಕಾದ್ರೆ ಹಾಕು ನಾನು ಪಾತ್ರೆ ಅಂತ ಆದ್ರೆ ನನ್ನ ಬಗ್ಗೆ ನೀನ್ ನೀರ್ ಹಾಕ್ತೀಯಾ ಸಾಂಬಾರ್ ಹಾಕ್ತೀಯಾ ಹಿಟ್ಟು ಹಾಕ್ತೀಯಾ ಪಾಯಸ ಹಾಕ್ತೀಯಾ ಅದು ಅದರ ಜಾಗ ತಗೊಳುತ್ತೆ ನನ್ನ ದೇಹದೊಳಗೆ ಆ ಪಾತ್ರ ಒಳಗ್ ಹೋದಾಗ ಅದು ಆಯಾಯ ಭಾವಗಳ ಮೂಲಕ ಅದು ತನ್ನದೇ ಆದ ಈಗ ಒಂದು ಪಾತ್ರ ಹೀಗೆ ಮಾಡ್ಬೋದು ನೀನ್ ಬೇರೆ ತರ ಮಾಡ್ಬೋದು ನಿನ್ನ ಪಾತ್ರ ಬೇರೆ ಪಾತ್ರೆ ನೀನು ಬೇರೆ ನನ್ನ ಪಾತ್ರೆ ಬೇರೆ ಮಸಾಲೆಗಳು ಬೇರೆ ಸೊ ಒಂದೇ ಪಾತ್ರನ ನೀನ್ ಮಾಡಿದಾಗ
ನಿನ್ನ ಪಾತ್ರೆಯಿಂದಾಗಿ ಆ ಪಾತ್ರದ ಔಟ್ಪುಟ್ ಚೇಂಜ್ ಆಗುತ್ತೆ, ನಾನು ಮಾಡಿದಾಗ ಅದು ಬೇರೆನೇ ಆಗುತ್ತೆ. ಸೊ ಹಾಗಾಗಿ ಪಾತ್ರೆಯಲ್ಲಿ ನಾವೇನು ಹಾಕ್ತೀವಿ ಅನ್ನೋದಿಲ್ಲ, ನಿನಗೆಷ್ಟು ಗೊತ್ತಿದೆ, ನಿನ್ನ ಅಡಿಗೆ ಎಷ್ಟು ಚೆನ್ನಾಗಾಗುತ್ತೆ, ನಿನ್ನ ಅದ್ರ ಮೇಲೆ ನಿನ್ನ ಹತೋಟಿ ಹೇಗಿದೆ, ಹಾಗಾಗಿ ಆ ಪಾತ್ರೆಯಿಂದ ಬರುವಂತಹ ರಸ ಏನಿದೆ ಅಲ್ಲ ಅದು ಬೇರೆ ಬೇರೆನಾಗಿರುತ್ತೆ. ನಾನು ನಿಂಗೆ ಅದೇ ಐಟಮ್ ಕೊಡ್ತೀನಿ ನಾನು ನಿಂಗೆ, ಬಟ್ ಒಂದೇ ಪಾತ್ರೆಯಲ್ಲಿ ಎಷ್ಟು ವಿಧ ವಿಧವಾದ ಅಡಿಗೆ ಮಾಡ್ತೀವೋ ಹಾಗೆ ನಾವು ಒಬ್ಬ ಆಕ್ಟರ್ ಅಥವಾ ನಟಿ ಅಂತಂದ್ರೆ ಆಕೆ ಎಷ್ಟು ಪಾತ್ರಗಳನ್ನ ನಿಭಾಯಿಸ್ತಾಳೆ ಆ ತರ ಒಂದು ಹೋಲಿಕೆಯನ್ನು ಮಾಡ್ಬೋದು. ಒಂದೇ ಪಾತ್ರೆಯಲ್ಲಿ ನಾವು ಒಂದ್ ದಿವಸ ಸೊಪ್ಪು ಸಾರು ಮಾಡಿದ್ರೆ ಇನ್ನೊಂದ್ ದಿವಸ ಅದ್ರಲ್ಲಿ ಮುಳ್ಳಿಕಾಳು ಸಾರು ಮಾಡಿರ್ತೀವಿ, ಇನ್ನೊಂದ್ ದಿವಸ ಚಿಕನ್ ಮಾಡಿ, ಹಾಗೆ. ವೆರಿ ನೈಸ್. ಈಗ ಹಂಗೆ ನಿಮ್ ಕೈಗೆ ಕೊಡ್ತೀನಿ, ಇದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಇಂಗ್ಲಿಷ್ ಅಲ್ಲಿ ಫೋರ್ಕ್ ಅಂತಾರೆ, ಕನ್ನಡದಲ್ಲಿ ಅಚ್ಚ ಕನ್ನಡ ಚುಚ್ಚು ಚಮಚ ಅಂತಾರೆ. ಹಂಗೆ ಯಾವತ್ತಾದ್ರೂ ಚಮಚ ಅಂತಂದ್ರೆ ಇವಾಗ ಗೊತ್ತು ತಾನೆ, ಈ ಚಮಚಗಿರಿ ಮಾಡ್ತಾಳಪ್ಪ ಹೇಳೋ ಪಾತ್ರಕ್ಕಾಗಿ, ಅವನಿದನಲ್ಲ ಆ ಚಮಚಗಿರಿ ಬಹಳ ಚೆನ್ನಾಗ್ ಮಾಡ್ತಾನೆ ಡೈರೆಕ್ಟರ್ ಹತ್ರ ಅಂತೆಲ್ಲ ಹೇಳ್ತಾರೆ ಗೊತ್ತಾ? ನಾನು ತುಂಬಾ ಅದ್ರ ಮಾತುಗಳನ್ನ ಕಿವಿಗೆ ಹಾಳಿಸ್ಕೊಳ್ಳೋದಿಲ್ಲ, ನನ್ನ ಬಾಯಿಂದ ಬರೋದು ಇಲ್ಲ. ನಿಮ್ದು ನಾನು ಅಷ್ಟೇ, ನಾನು ನನ್ನ ವಿಚಾರಕ್ಕಾಗಿರ್ಲಿ ಪಾತ್ರಕ್ಕೋಸ್ಕರ ಅವಳು ಹಂಗ್ ಮಾಡ್ತಿದ್ದಾಳೆ, ಪಾತ್ರಕ್ಕೋಸ್ಕರ ಅಂದ್ರೆ ಅದು ಬಂದೇ ಇಲ್ಲ, ನಾನು ಕೇಳಲು ಇಲ್ಲ, ನನ್ನ ಅವಗಾಹನೆಗೆ ಬಂದೇ ಇಲ್ಲ ಅದು. ಯಾಕೆ ಅಂದ್ರೆ ನಾವು ಗಮನ ಎಲ್ಲ ಅಲ್ಲಿರ್ತಿತ್ತು. ಎಕ್ಸಾಂಪಲ್ ಗಾಸಿಪ್ ಆದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಇದೆ, ಸ್ವಲ್ಪ ನಮ್ ಥಿಯೇಟರ್ ಅಲ್ಲೂ ಗಾಸಿಪ್ಗಳಿದೆ. ಅನ್ಸುತ್ತೆ, ನಾನು ಕೇಳೇ ಇಲ್ಲ ಯಾವತ್ತು. ಅಲ್ಲ ಮೇಡಮ್, ಅವಳಿಗೆ ಏನಿಗೆ ಪಾತ್ರ ಸಿಕ್ತು ಗೊತ್ತಾ? ಡೈರೆಕ್ಟರ್ಗೆ ಅವಳ ಚಮಚ, ಅವನ್ ಇದನ್ನಲ್ಲ ಅವನ್ ಪಾತ್ರ ನಾನು ಒಂದು ಹೇಳ್ತೀನಿ ಕೇಳಿ, ನಾನೊಂಥರ ಕಡಿವಾಣ ಹಾಕಿರೋ ಕುದುರೆ ತರ, ನನ್ಗೆ ಎಲ್ರು ಅದನ್ನ ಆಡ್ಕೋತಾರೆ ಕೂಡ. ಹಿಂಗ್ ಹೋದೆ, ಕೆಲಸ ಮುಗುತ್ತೆ, ನಾನು ವಾಪಸ್ ಬಂದೆ. ನನಗೆ ಆಮೇಲೆ ಎಷ್ಟೋ ದಿವಸ ನಾವು ಗೊತ್ತಾ ನಿಮ್ಗೆ, ನಾವು ಹಂಗಿದ್ದಾಗಿತ್ತ ನಾವಿದಾಗ್ಲಾ ಯಾರು ಯಾವಾಗ ಐ ವಾಸ್ ಒಂಥರ ಆಲ್ವೇಸ್ ನಂಗೆ ಹತ್ರ ಪಝಲ್, ಹೇಗೆ ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಹುಶಃ ಒಂದೇನ್ ಗೊತ್ತಾ, ಕೆಲಸ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಅಲ್ಲಿಂದ ಓಡ್ಕೊಂಡ್ ಬಂದ್ಬಿಡ್ಬೇಕು. ಹಾಗಾಗಿ ಸೀರಿಯಲ್ ಅಷ್ಟೇ, ಇವತ್ತಿನವರೆಗೆ ಸೇಮ್ ಮೆಂಟಾಲಿಟಿ. ಹೋಗು ಹೋಗು ಹೋಗು, ಓಕೆ ನಿಮ್ದು ಆಯ್ತು ಮ್ಯಾಮ್, ನಾನು 5 ನಿಮಿಷ ಅಂದಿದ್ದಲ್ಲ. ಅದಕ್ಕೆ ಉಷಾ ಭಂಡಾರಿ ಅವ್ರ ಮೇಲೆ ಇವತ್ತವರೆಗೂ ಸೀರಿಯಲ್, ಸಿನಿಮಾ, ನಾಟಕ ಇಂಡಸ್ಟ್ರಿನಲ್ಲಿ ಯಾವುದೇ ತರಹದ ಗಾಸಿಪ್ಪುಗಳು ಅವ್ರ ಮೇಲೆ ಮಾತುಕತೆಗಳು ಇಲ್ಲ. ನನಗ್ ಗೊತ್ತಾಗುತ್ತೆಲ್ಲ, ಆದ್ರೆ ಇಲ್ಲ. ನಾನು ಕೇಳ್ಬೇಕು, ನನಗೊಂದು ಆಸೆ ಇದೆ, ಯಾರಾದ್ ನನ್ ಬಗ್ಗೆ ಏನಾದ್ರು ಆಡ್ಕೊಳ್ಳೋದು ನಾನು ಕೇಳ್ಬೇಕು ಅಂತ. ಹೌದಾ? ಉಮಾ, ಶುರು ಮಾಡೋಣ. ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಒಂದು ಹಾಡು, ಒಂದು ಆಡ್ಕೊಳ್ಳೋಣ ಅವ್ರನ್ನ. ಯಾರು ಮಾಡಿಲ್ವಂತೆ, ಅವ್ರಿಗೆ ಇವತ್ತು ಖುಷಿ ಪಡಿಸ್ಕೊಳ್ಳೋಣ. ಅನ್ಬೇಕು ನಾನು, ಹಾಗೆಲ್ಲ ಆಡ್ಕೋತಾರ ನನ್ನ ಅಂತ. ಪ್ರೀತಿಯಿಂದ ತಿನ್ಸೋಣ ಅಂತ ಮಂಡಕ್ಕಿ ತಂದ್ರೆ ಕ್ಯಾರೆ ಬುಲಾರೆ ಅಂತ ಮುಟ್ಲು ಇಲ್ಲ ಈ ಅಮ್ಮ. ಶಾರ್ಟ್ ಆಗಿ ಹೇಳಿ ಅಷ್ಟು. ಪ್ರೀತಿಯಿಂದ ತಿನ್ಸೋಣ ಅಂತ ಮಂಡಕ್ಕಿ ತಂದ್ರೆ ಎಡಗೈಲು ಮುಟ್ಟಿಲ್ವಲ್ಲೋ ಈ ಅಮ್ಮ. ಕ್ಯಾರೆ ಬುಲಾರೆ ಅಂತಿಲ್ಲಿ ಈ ಅಮ್ಮ. ತುಳುದಲ್ಲಿ ಏನ್ ಹೇಳ್ತಾರದು? ಇದಕ್ಕ ಕ್ಯಾರೆ ಬುಲಾರೆ ಅಂತ ಏನು ಕಾಸ್ಲ ಮರ್ಯಾದಿ ಜನ್ಲೆಕ್ಕ ಮಲ್ತಲತ್ತಮ್ಮ. ನಿಮ್ ಕೋಲಾರದ ಭಾಷೆಲಿ 3 ಕಾಸ್ ಬೆಲಿಲ್ಲ ಈ ಅಮ್ಮನ್ ಕರ್ಕ ಬಂದ್ ಕೂರ್ಸ್ಬಿಟ್ಟ ಮಂಡಕ್ಕಿ ನಿಕ್ಕವಳೆ. ಅಮ್ಮಗೆ ಕಳೆಪುರಿ ಕೊಟ್ರೆ ಏನಯ್ಯತ್ತ ಅಂತ ತಿನ್ನದ್ ಬೇಡವಾ? ಅಲ್ಲ, ಹೋಗಿ ಅಕ್ಷತಾ ಕಿಚನ್ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹೆಂಗ್ ಅನ್ಕೊಂಡಿದ್ರು ನಾವು, ಯಾರ್ಯಾರನೋ ಕರ್ಕೊಂಡ್ಬಂದ್ ಏನೇನೋ ಅಡ್ಗೆ ಎಲ್ಲ ಮಾಡಿ ತಿನ್ನಿಸ್ತಾಳೆ. ನೋಡ್ಲಿಲ್ಲ, ಇಲ್ಲ ಉಗುರ್ಬಿಡ್ದಿಕ್ಕೆ ಅವ್ರಿಗೆ ಹೆಂಗ್ ತಿನ್ನಿಸ್ತೇನೆ, ಇವ್ರಿಗೆ ಹೆಂಗ್ ತಿನ್ನಿಸ್ತೇನೆ, ನನಗೆ ನೋಡಿಲ್ಲ ಅವಳ್ದು ಯಾವ್ದು, ಅದಕ್ಕೋಸ್ಕರ 3 ಕಾಸ್ಗ ಮುಕ್ಕಾಲ್ ಮೂಟೆ ಬರ್ತದೆ ಇದು ಕಳೆಪುರಿ, ಅದು ತಗೊಂಡ್ಬಂದ್ಬಿಟ್ಟವಳೆ. ನಾಟಕದೊಳಗೆ ಬಜೆಟ್ ಇಲ್ಲ. ಇರಿ ಎಲ್ಲಾ ಇವ್ರಿಗೆ ಅತಿಥಿಗಳಿಗೆ ಬಡ್ಜೆಟ್ ಇರುತ್ತೆ. ನಾವು ತುಂಬಾ ಕ್ಲೋಸ್, ನಾವು ಹಗುರವಾಗಿ ಎಷ್ಟು ಹಗುರವಾಗಿ ತಗೊಂಡಿದೀವಿ ಪೂರಿ ತರ ನಮ್ಮನ್ನ. ಇರ್ಲಿ ಮೇಡಮ್, ಈಗ ನಿಮ್ಮಿಬ್ರಿಗೂ ಸೇಮ್ ಪ್ರಶ್ನೆ ನೀವ್ ಕೇಳ್ತೀನಿ ಮೊದ್ಲು. ಈಗ ನೀವು ಸೀರಿಯಲ್ ಮಾಡ್ತಿದ್ದೀರಾ, ಸಿನಿಮಾ ಮಾಡ್ತಿದ್ದೀರಾ, ಸಖತ್ ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಟ್ರೈನ್ ಮಾಡ್ತೀರಾ, ಬೇರೆ ಬೇರೆ ತರದೆಲ್ಲ ನೋಡಿದೀರಾ, ಈ ನಾಟಕನೂ ಮಾಡ್ತೀರಾ. ನಾಟಕದ ರಿಹರ್ಸಲ್ ಅಂದ ತಕ್ಷಣ ನೀವು ಹೆಂಗ್ ಹೋಗ್ತೀರಾ? ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಅಂದ್ರೆ 4 ಆಣಿ ಸೇಫ್ಟಿ ಪಿನ್ನಲ್ಲೇ ಕಾಲ ಮುಗಿಸ್ತೀರಾ. ಆದ್ರೆ ಸೀರಿಯಲ್ ಅಂದ ತಕ್ಷಣ 500 ರೂಪಾಯಿ ಒಂದು ಸೇಫ್ಟಿ ಪಿನ್ನೇ ಬೇಕಾಗಿರುತ್ತೆ. ಹೌದು ಅಲ್ವಾ? ಇಲ್ಲ ಕಣೆ, ನಾನು ಯಾವತ್ತು ಪ್ರೊಡ್ಯೂಸರ್ಗಳಿಗೆ ಒಂದು ಹೊರೆ ಅಂತ ಅನ್ಸೇ ಇಲ್ಲ. ನಾನು ಯಾವತ್ತೂ ಗೊತ್ತಾ, ಇನ್ನು ಸಿನಿಮಾಕ್ಕೆ ಹೋಗಿ ವಿಚಿತ್ರ, ನಾನು ಪಕ್ಕದಲ್ಲಿ ಏನಿಲ್ಲದ ನನ್ನ ಸೀರೆ ಬಿಚ್ಚಿಕೊಟ್ಟು ತಗೊಂಡು ಹಾಕೊಡ್ರು ಅಂತೀನಿ ನಾನು. ಆ ಜಾತಿ ಒಂಥರ ವಿಚಿತ್ರ. ಅದು ಏನು ಗೊತ್ತಾ, ಅದು ಇನ್ನೊಂದು ಜೊತೆ ಕೆಲಸ ಮಾಡಿ ಗೊತ್ತಾಗ್ತಿದ್ದು. ವೆರಿ
ಅಂಡರ್ಸ್ಟ್ಯಾಂಡಿಂಗ್, ವೆರಿ ಅಡ್ಜಸ್ಟಿಂಗ್. ನಾನು ನಂದು ನನಗಿದೇ ಬೇಕು. ನಾನು ಎಷ್ಟೋ ಸಲ ಅವರೆಲ್ಲ ಗಲ ಅಂತ ಇಷ್ಟು ಹಾಕ್ತಾ ಇದ್ರು ನಂಗೇನು ಚಿಕ್ಕದ್ ಕೊಡಿ ಅಂತಿದ್ದೆ, ಚಿಕ್ಕದು ಸಾಕು ಅಂತ. ಬಟ್ ಬಿಗಿನಿಂಗ್ ಹೇಳೋ. ಬಟ್ ನೀವೇ ಡೈರೆಕ್ಷನ್ ಮಾಡ್ಬೇಕಾದ್ರೆ ಉಳಿಸ್ತಿರ್ಲಿಲ್ವಾ? ಯಾವುದು ನಾಟಕದ್ದು ನಿಮ್ ಸೀನ್ ಡೆಮೋ ಮಾಡಿಸ್ಬೇಕಾದ್ರೆ ಸ್ಟೂಡೆಂಟ್ಸ್ಗೆಲ್ಲ? ಕೇಳಲಿ, ನಾನು ಹುಡುಗರನ್ನ ಕೇಳು. ಇಲ್ಲ, ನಾನು ತಿನ್ಸೋದು ಮಕ್ಕಳಿಗೆ ಜಾಸ್ತಿ ಇದೆ. ಒಂದು ಶೂರ ಆದ್ರೂ ಅರ್ಧ ಗಂಟೆ ಲೇಟ್ ಆದ್ರೆ ನಾನು ಕೇಳ್ಕೊಂಡು ಊಟ ನಿಮಗೆ ಅಂತೀನಿ. ನಾನು ಐ ಆಲ್ವೇಸ್ ಫೀಡ್ ಕಿಡ್ಸ್. ನನ್ನ ಕಿಡ್ಸ್ ಅಂದರೆ ನನ್ನ ಮಕ್ಕಳನ್ನ, ಸ್ಟೂಡೆಂಟ್ಸ್ನ ತುಂಬ ತಿನ್ನಿಸ್ತೀನಿ ನಾನು ಅವರಿಗೆ. ಅದಕ್ಕೆ ಹೇಳಿ ನಿಮ್ಮ ಜನ್ಮಾಂತರಕ್ಕೂ ನನಗೆ ಬಹುಶಃ ಹೋದ ಜನ್ಮದಲ್ಲಿ ನಾನು ಭಾಳ ಕಮ್ಮಿ ತಿನ್ಸಿದ್ದೀನೇನೋ ಅದನ್ನು ಡಬ್ಬಲ್ ಇಟ್ಕೊಂಡು ಎಲ್ಲಾ ಮಕ್ಕಳು ತಿನ್ನಿಸ್ತಾನೆ ಇರ್ತೀನಿ ನಾನು. ಅದಕ್ಕೆ ನಿಮ್ನ ಯಾರು ಉಷಾ ಮೇಡಮ್ ಅನ್ನಲ್ಲ, ಉಷಮ್ಮ 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 ಅನ್ನೋದು. ಉಮ್ಮಮ್ಮ ಕೇಳಿಗ. ಉಮ್ಮಮ್ಮ, ನೀವ್ ನಿಜ ಹೇಳ್ಬೇಕು, ನೀನ್ ಬೇರೆ ಕಡೆ ಹೋಗೋ ತರ ನಾಟಕಕ್ಕೆ ಡಿಮ್ಯಾಂಡ್ ಮಾಡ್ತೀಯಾ? ಬೇರೆ ಕಡೆ ತಗೊಳ್ಳೋ ಪೇಮೆಂಟ್ ನಾಟಕದಲ್ಲಿ ಮಾಡ್ತೀಯಾ? ಅವ್ರ ಹತ್ರ ಡಿಮ್ಯಾಂಡ್ ಕೇಳ್ತೀಯಾ? ಇಲ್ಲ, ಹಂಗೇನಿಲ್ಲ ಅಲ್ವಾ? ಇಲ್ಲಿ ಸೇಫ್ಟಿ ಪಿನ್ ಕೊಟ್ಟಿಲ್ಲ ಅಂದ್ರೂ ಗಂಟೆ ಹಾಕೊಂಡಾದ್ರೂ ಹೋಗ್ತೀಯ ತಾನೆ, ಅಲ್ಲಿ ಯಾಕೆ ತಂದು ಕೊಟ್ಟಿಲ್ಲ ಅಂತ ಕ್ವಶನ್ ಮಾಡ್ತೀಯ ಅಲ್ವಾ? ನಾನು ಸ್ವಲ್ಪ ಸೇಫ್ ಆಗಿರಕ್ಕೆ ಇಷ್ಟಪಡ್ತೀನಿ. ಇವಾಗ ಇಲ್ಲ ಅಂದ್ರೆ ಅಲ್ಲಿ ಇವಾಗ ನಾಟಕದಲ್ಲಿ ಆಡಿಯನ್ಸ್ ದೂರ ಇರ್ತಾರೆ ಆಕ್ಟ್ ಮಾಡ್ಬೇಕಾದ್ರೆ, ಅವೆಲ್ಲ ಏನು ಗಮನಿಸೋದಿಲ್ಲ, ಅಭಿನಯ ಮಾತ್ರ ನೋಡ್ತಿರ್ತಾರೆ. ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಇವಾಗ ಆ ಪಾತ್ರಕ್ಕೆ ಬೇಕಾಗಿರೋ ತರ ಬೇಕು ಅಂತಂದ್ರೆ ಕೇಳ್ತೀನಿ ನಾನು, ಸರ್ ಇದಕ್ಕೆ ಸೇಫ್ಟಿ ಪಿನ್ ಎಲ್ಲ ಬಾಳ ಇಟ್ಕೊಂಡಿರ್ತೀವಿ. ಇವಾಗ ಮಿನಿಮಮ್ ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಿ, ಸೇಫ್ಟಿ ಪಿನ್, ಸ್ಟಿಕ್ಕರ್ಸು, ಸಣ್ಣ ಸರಗಳು, ಬಳೆ, ಬೇಸಿಕಲ್ಲಿ ಇವೆಲ್ಲ ಇಟ್ಕೊಂಡಿರ್ತೀವಿ. ಹೊರೆ ಆಗೋದೇ ಇಲ್ಲ. ಈಗ ಅದಕ್ಕೆ ನಿನಗೋಸ್ಕರ ನಾನು ಪರವಾಗಿಲ್ಲ ಕಣಿ ಅದಿಲ್ದೇನೆ ಮಾತಾಡೋಣ ಅಂತ ಹೇಳಿ. ಪ್ರೊಡ್ಯೂಸರ್ಸ್ ಯಾರಾದ್ರೂ ನೋಡ್ತಿದ್ರೆ, ಉಷಾ ಮೇಡಮ್ ಏನಿಲ್ಲ ಶುರುವಾದಾಗಿಂದ 10 ಸಲ ಪ್ರೊಡ್ಯೂಸರ್ಸ್ ನಮ್ ಪ್ರೊಡ್ಯೂಸರ್ಸ್ ಹಂಗಿಲ್ಲ ನಾವು ಪ್ರೊಡ್ಯೂಸರ್ಸ್ಗೆ ಹೊರೇನೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನನ್ನಿಂದ ಏನಾದ್ರು ಇನ್ನೊಂದಷ್ಟು ಆಪರ್ಚುನಿಟೀಸ್ ಅಕ್ಷತಾ ಕಿಚನ್ ಇಂದ ಸಿಕ್ಕಿದ್ರೆ ನಂಗೆ ಕಮಿಷನ್ ಬೇಕು. ಕಮಿಷನ್ ತಗೊಳ್ಳಿ, 3 ಅವಳಿಗೆ ಕೊಟ್ಬಿಡಿ. ಪೇಮೆಂಟ್ ಬೇಡ, ಕಮಿಷನ್ ಬೇಡ, ಪೇಮೆಂಟ್ ತಗೋನಿ. ನನಗೆ ಒಳ್ಳೆ ಪಾತ್ರ ಬೇಕಷ್ಟೇ. ಆದ್ರೆ ಒಂದ್ ಮಾತ್ರ, ಸಿ ದಿಸ್ ಇಸ್ ದ ಕರೆಕ್ಷನ್. ನನ್ನ ಪೇಮೆಂಟ್ ಇದು ಅಂತ ಹೇಳ್ತೀನಿ. ಯಾವ್ದು ಜಾಗ ನನಗೆ ಹೋಗಿ ಬರೋ ಖರ್ಚಿದೆ, ಇದಿದೆ, ಇದಿಷ್ಟು ಇದಿದೆ ಇರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಓಕೆ ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ, ನಾನು ಸ್ವಲ್ಪ ತುಂಬಾ ಜೀವ ತಿನ್ನಕ್ ಹೋಗಲ್ಲ. ಈಗ ಒಂದು 3 ತಿಂಗಳಿಂದ ಶೂಟಿಂಗ್ ಮಾಡಿ ಇನ್ನೂ ದುಡ್ಡು ಕೊಟ್ಟಿಲ್ಲ. ಏನ್ರಪ್ಪ ಆಗುತ್ತೆ ಮೇಡಮ್ ಅಂತ, ಸರಿ ಅಷ್ಟೇ. ನೀನಾದ್ರೆ ನನ್ಗೆ ಅನಿವಾರ್ಯ ಅಕ್ಕ, ನನ್ಗೆ ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯಾ? ಅವ್ರ ತರಾನೇ ಮಾಡ್ತೀಯಾ? ಇಲ್ಲ, ಹಂಗೆ ಮಾಡಲ್ಲ. ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸರ್ ನೋಡಿ ಈ ತರ ಇದೆ, ನನ್ನ ಸಿಚುವೇಶನ್ ಹಿಂಗಿದೆ. ಒಂದ್ಸಲ ರಿಕ್ವೆಸ್ಟ್ ಮಾಡಿದೆ, 2ನೇ ಸಲಿಗೆ ಅವ್ರ ಫೋನ್ ತೆಗಿಲಿಲ್ಲ, 3ನೇ ಸಲಿಗೆ ತೆಗಿಲಿಲ್ಲ, 10 ಸಲಿಗೂ ತೆಗಿಲಿಲ್ಲ. ಆಗ ನೀನ್ ಮಾಡ್ತೀಯ? ನಾನು ಅಡ್ವಾನ್ಸ್ ಮಾಡಿಸ್ಕೊಂಡಿರ್ತೀನಿ ಆಕ್ಚುಲಿ. ಅಡ್ವಾನ್ಸ್ ಅಲ್ಲಿ ತೃಪ್ತಿ ಆಗ್ತೀಯಾ? ಇಲ್ಲ, ನೀಟಾಗಿ ನಾನು ಮಾತಾಡ್ಕೊಂಡು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ. ಇದುವರೆಗೂ 1 ಪ್ರೊಡಕ್ಷನ್ 2 ಪ್ರೊಡಕ್ಷನ್ ಬರ್ಬೇಕಾಗಿದೆ ಅಷ್ಟೇನೆ, ಕಾರಣಾಂತರಗಳಿಂದ ಅಥವಾ ಅರ್ಧದಲ್ಲೇ ನಿಂತಿರೋದಕ್ಕೋಸ್ಕರ ಅಥವಾ ರಿಲೀಸ್ ಆಗದೆ ಇರೋದಕ್ಕೋಸ್ಕರ ಇನ್ನೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ. ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಸ್ಕೊಂಡು. ನನ್ಗೆ ಮತ್ತೆ ನಂದೇನು ಗೊತ್ತಾ, ನಾನು ಯಾವತ್ತು ಮತ್ತೆ ಸೆಕೆಂಡ್ ನಾನು ಅಂತ ಹೇಳ್ಬೇಕಾಗತ್ತೆ. ನನಗೆ ಸ್ವಲ್ಪ ಇದಿಲ್ಲ, ಈಸ್ಕೊಳ್ಳೋ ಅಭ್ಯಾಸ ಇಲ್ಲ, ಹಿಂಗ್ ಕೊಟ್ಟ ನಾನು ಒಂದ್ ದಿವಸ ಯಾರೋ ಒಬ್ರು, ಯಾರಂತ ಬೇಡ, ಸ್ವಲ್ಪ ದೊಡ್ಡ ಡೈರೆಕ್ಟರ್ ತಮ್ಮ ಒಬ್ರು, ಮೇಡಮ್ ನಿಮ್ದು ಪೇಮೆಂಟ್ ಬಂದಿದೆ ಅಂತ ಹಿಂಗ್ ಅಂದ್ರು. ಚೆಕ್ ಅಲ್ಲ, ಪೇಮೆಂಟ್ ಇತ್ತ, ಚೆಕ್ ಇತ್ತ, ಚೆಕ್ ಕವರ್ ಒಳಗಡೆ ಹಿಂಗೆ ಅಂದ್ರು. ಭಾರಿ ಹಿಂಸೆ ಆಗೋಯ್ತು ನಂಗೆ. ಆ ರಿಯಾಕ್ಷನ್ ಇದೆಯಲ್ಲ, ಭಾರಿ ಹಿಂಸೆ ಆಗೋಯ್ತು ನನಗೆ. ನಾನು ಸೀದಾ ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದೆ, ನಾನು ನಿಮ್ಮ ಈ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋ ಎಷ್ಟು ಪ್ರೀತಿ ಭಯ ಭಕ್ತಿಯಿಂದ ಮಾಡ್ತೀನೋ ಅಷ್ಟೇ ಪ್ರೀತಿ ಭಯ ಭಕ್ತಿಯಿಂದ ನೀವು ಪೇಮೆಂಟ್ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಗುತ್ತೆ ಇಷ್ಟೇ ಅಂತಿದ್ರು. ಅವ್ರು ಹಿಂಗಿದ್ದ ಕೈ ಇವತ್ತಿನವರೆಗೂ ಐ ಡೋಂಟ್ ನೋ ವೈ ನನಗೆ ಯಾರು ಉಳಿಸ್ಕೊಂಡಿಲ್ಲ. ಇದೆ ಇವ್ ಹೇಳಿದೆ ಕಾರಣ ಅಂತ ತಿಳಿದ ಅವ್ರದ್ದೇನೋ ಮುಂದಕ್ಕೆ ಹೋಗಿದೆ, ಅಲ್ಲೇನೋ ಹಿಂದಕ್ಕೆ ಬಂದಿದೆ, ಇದೇನಾಗಿರುತ್ತೆ. ಐ ವಿಲ್ ಬಿ ವೇಟ್. ಎಲ್ರಿಗೂ ಸಮಸ್ಯೆಗಳಿದ್ದಾವೆ, ಪ್ರಪಂಚದಲ್ಲಿ ಎಲ್ರಿಗೂ ಸಮಸ್ಯೆಗಳಿದ್ದಾವೆ. ಹಾಗಾದ್ರೆ ನನ್ನ ಹತ್ರ ತುಂಬ ದುಡ್ಡಿದೆ ಅದಕ್ಕೋಸ್ಕರ ನಾನು ದಾನ ಮಾಡ್ತೀನಿ ಅಲ್ಲ. ನನ್ನ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ದಾನ ಮಾಡಿದ್ದೀನಿ ನಾನು. ಅದು ಇಲ್ಲಿಂದ ಅಂತ ಕೇಳಬೇಡ, ದುಡ್ಡು ಇಲ್ಲದೆ ಇದ್ದಾಗ ಕೆಲವು ಸಲ ಏನಂತಾರೆ ಗೊತ್ತಾ, ನಮ್ಮ ಅಪ್ಪ ಅಮ್ಮ ಕೆಲವೊಂದ್ರೆ ಸಾರಿ ಅತಿರೇಕ ಥಿಯೇಟರ್ ಬಿಟ್ಟು ಹೋಗ್ತಾ ಇದೀವಿ ನಾವು. ಅಪ್ಪ ಅಮ್ಮ ಯಾವ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಆಯ್ತು ನಂಗೆ ಇದು ಭಾರಿ ಕಷ್ಟ ಆಗುತ್ತೆ ಬಹುಶಃ ಈ ತಿಂಗಳು ಅಂತ ಹಿಂಗ್ ಅಂದ ಕ್ಷಣದಲ್ಲೇನೆ ಅದೆಲ್ಲಿಂದಲೂ ಒಂದು ಪ್ರಾಜೆಕ್ಟ್ ಬಂದು ನನ್ನ ಮೂಲಕ ಕಾಲು ಬಿಡಕ್ಕೆ ಬೀಳ್ತಾ ಇತ್ತು. ಥ್ರೂ ಔಟ್ ಮೈ 35 ವರ್ಷ ಇದು 37ನೇ ವರ್ಷ. ಇಟ್ಸ್ ಆಲ್ವೇಸ್ ಲೈಕ್ ದ್ಯಾಟ್.
ನಾನು ಯಾರನ್ನೋ ಕೇಳಿ ನನಗೆ ಇಲ್ಲ ಸಮಥಿಂಗ್ ಇಸ್ ದೇರ್. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಅಪ್ಪ ಅಮ್ಮನ ಥರನೇ ಆಯ್ತು. ಎಲ್ಲೋ ನನ್ನ ಮಗಳಿಗೆ ಹೇಳ್ತೀನಿ, ನನಗೋಸ್ಕರ ಏನು ಮಾಡಿಲ್ಲ ಮಗಳೇ, ಪುಣ್ಯ ತುಂಬ ಇದೆ, ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ವಾವ್. ಓಕೆ ಅಷ್ಟೇ, ಇನ್ನೇನಿಲ್ಲ ಬಿಡು. ಈಗ ಬಾಕಿ ಯಾವ ಇಯರ್ ಪಾಸ್ ಔಟ್ ಮೇಡಮ್ ನೀವು ನೀನಾಸಂ? 88 89. ಉಮ್ಮ ನೀವು ಹುಟ್ಟೇ ಇರ್ಲಿಲ್ಲ, ನಾನು ಅವಾಗ ಹುಟ್ಟಿದ್ದೆ. ನೀನು? ನಾನು 2014. ಎಷ್ಟು ವರ್ಷ ಆಯ್ತು ಡಿಫ್ರೆನ್ಸ್ ಈಗ ಇಬ್ರಿಗೂ? 89 11 ಇಯರ್ಸ್ ಅಲ್ಲಿ 11 ಪ್ಲಸ್ ಎಷ್ಟು ನೀನು? 14. 11 ಪ್ಲಸ್ 25 25 25 ವರ್ಷ ಉಮನಿಗಿಂತ ಸೀನಿಯರ್ ನೀನಾಸಮಲ್ಲಿ. 25 ವರ್ಷ ಉಷಾ ಭಂಡಾರಿ ಮೇಡಮ್ ಅವ್ರಿಗಿಂತ ಜೂನಿಯರ್ ನೀನಾಸಮಲ್ಲಿ. ಯಾವ್ದು ಹಾಡಿದ್ದಿಲ್ಲ ಹಿಂದಿಲಿ? ಯಾವ್ದು ಹಾಡು? ಹಾ ಇದೆ, ದೀದಿ ತೇರ ದೀವಾ. ಅಕ್ಷತಾ ಕಿಚನ್ 2 ಕಂಡೀಷನ್ ತಟ್ಟೆಲ್ ಹಾಕಿದ ಅನ್ನ ಬಿಡಂಗಿಲ್ಲ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಂಗಿಲ್ಲ. ಅಲ್ಲೇ ಕತ್ತರಿಸಿ ಅದನ್ನ ಮಾತಾಡ್ಬಿಟ್ರಲ್ಲ ಅವರೇ ದೀದಿ ತರ ಅಂತ. ಅದು ಹಾಡಲ್ಲ ಮೇಡಮ್, ಸಂಗೀತ ಅಲ್ಲ, ಏನ್ ಮಾಡೋದು ತಡ್ಕೊಳಕ್ ಆಗಲ್ಲ. ಸೊ 25 ವರ್ಷ ಅದ್ಭುತವಾಗಿದೆ ಈ ಮಂಡಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ಪೆಷಲ್ ಆಗಿ ನಾನೇ ಮಾಡ್ಸಿದ್ದು. ಆಕ್ಚುಲಿ ಕಮ್ಮಗಿದೆ. ನಾವು ನಮ್ಮ ತೆಲುಗು ಮತ್ತೆ ಕನ್ನಡ ಮಿಶ್ರಿತ ಭಾಷೆಯಲ್ಲಿ ಈ ಕೊಬ್ಬರಿ ತಿಂದಾಗ ಅದೊಂಥರ ಫೀಲ್ ಆಗುತ್ತೆ. ಬರೀ ಕೊಬ್ಬರಿ ಮತ್ತೆ ಬರೀ ಅಕ್ಕಿ ತಿಂದಾಗ, ಬೈರ್ನಲ್ ಅಕ್ಕಿ, ಕೆಂಪಕ್ಕಿ ಇವೆಲ್ಲ ತಿಂದಾಗ ಒಂಥರ ಆ ಫೀಲ್ ಆಗುತ್ತಲ್ಲ, ಅದನ್ನ ಕಮ್ಮಗೆ ಅಂತ ಹೇಳ್ತೀವಿ ನಾವು. ಆ ಪದ ಗಮ್ಮಗೆ ಅನ್ನೋದು ಕಮ್ಮಗೆ ಆಗಿದೆ. ಗಮ್ಮಲು ಬೇರೆ ಮ್ಯಾಮ್, ಸ್ಮೆಲ್ಲು ಅಲ್ಲ ಅವ್ರದ್ದು ಅದೇ ಅನ್ಸುತ್ತೆ. ಅಂದ್ರೆ ಏನು ಬೇರೆ ತರ ಟೇಸ್ಟ್ ಇಲ್ದೆ ಒಂಥರ ಬ್ಯಾಲೆನ್ಸ್ಡ್ ಆಗಿ ಒಂದು ಟೇಸ್ಟ್ ಇರುತ್ತಲ್ಲ, ಅದಕ್ಕೆ ಇವಾಗ ಗೊತ್ತಾಯ್ತಾ ನನ್ ಮಂಡಕ್ಕಿ ಬೆಲೆ, ಕಡಲೆಪುರಿ ತಿಂತ ಗೊತ್ತಾಗ್ತಿದಲ್ಲ. ಏನು ಏನಿಲ್ಲ, ಅದೇ ಗತಿ. ನಾನೇನೋ ನಮ್ ಥಿಯೇಟರ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂತಾರೆ ಅಂತ ಮಂಡಕ್ಕಿ ತರಿಸಿ ಬಜ್ಜಿ ತರ್ಸಿದ್ರೆ ಯಪ್ಪ. ಮೇಡಮ್ 25 ವರ್ಷ ನೀವು ಉಮಗೆ ಸೀನಿಯರ್. ಉಮಾ ಇನ್ನು ಮದ್ವೆ ಆಗಿಲ್ಲ, ಮನ್ಸಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವಳೇನು ಪ್ರಪೋಸಲ್ ಬಗ್ಗೆ ಮಾತಾಡ್ತಾರೆ, ಹೇಳಮ್ಮ. ಮದ್ವೆ ಬಗ್ಗೆ ನೀವು ಉಮಾಗೆ ಕೊಡುವಂತ ಒಂದು 5 ಮುಖ್ಯ ಸಜೆಷನ್ಸ್ ಏನು? ಮದುವೆ ಆಗ್ಬೇಕಾ? ಮೊದಲನೇದು ನೀವ್ ಹೇಳಿ ಮ್ಯಾಮ್. ನಾನು ಕೇಳಿ ನಿನಗೆ ನೀವೇ ಹೇಳಿ, ಆಗ್ಬೇಕಾ ಬೇಡ ಅನ್ನೋದು ಕೂಡ ನಾನು ಹೇಳಲ್ಲ. ನಾನು ತುಂಬಾ ಸಲ ಇಂಪೋಸ್ ಮಾಡಲ್ಲ. ನಾನು ನಿನ್ನ ತಗೊಂಡು ಆಮೇಲೆ ಅದನ್ನ ಪರಾಮರ್ಶಿಸಿ ಆಮೇಲೆ ಹೇಳ್ತೀನಿ ಮದುವೆ ಆಗ್ಬೇಕು ಅಂತಿದ್ಯಾ. ನನ್ಗೆ ಗೊತ್ತೇ ಇಲ್ಲ ಆಕ್ಚುಲಿ. ನೀನು ನಿಮ್ಮ ಮನೆಯಲ್ಲಿ ಅದನ್ನೆಲ್ಲ ನೀನ್ ಯೋಚನೆ ಮನೆಯಲ್ಲಿ ಹೇಳ್ತಾರೆ ಬೇಗ ಆಗು ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇನ್ನು ಆ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲೇ ಇದ್ದೀನಿ. ನನ್ನ ಇದು ಕ್ಷೇತ್ರ 14 ಇವಳು 14 ಅಲ್ಲ 11 ವರ್ಷ ಇವಳಿಗೆ ಅಲ್ಲ. ಪಾಸ್ ಔಟ್ ಆಗಿ 2014 ಪಾಸ್ ಔಟ್. ಓಕೆ ಸೊ ಹೌ ಓಲ್ಡ್ ಆರ್ ಯು ನೌ? ಇದು ಕ್ಯಾಮ್ರಾ ಹೇಳೋದು ಫೀಲ್ ಹೇಳಿ ಪಾಪ. ಐಡಿಯಲ್ ಟೈಮು ಮದುವೆ ಆಗ್ತೀಯ ಅಂತ ಆದರೆ, ಬಟ್ ಒಂದು ಹೆಣ್ಮಕ್ಳು ಪ್ರೊಫೆಷನ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ಕೊಂಡು ನಾನೇನೋ ಸಾಧಿಸ್ತೀನಿ ಅಂತ ಹೋಗ್ತೀಯ ಅಂತ ಆದಾಗ ಮದುವೆ ಯಾವಾಗಲೂ ಬಂಧನ. ಅಂದರೆ ಪುಲ್ಸ್ ಯು ಬ್ಯಾಕ್. ಭಾರಿ ಕಷ್ಟ ಆಗುತ್ತೆ. ಇಷ್ಟೊತ್ತಿಗೆ ನೀನು ಯಾರನ್ನಾದ್ರೂ ನೋಡಿಕೊಂಡು ಅವ್ರ ಜೊತೆಲಿ ಇದ್ದು ಪರವಾಗಿಲ್ಲ, ಈ ಮನುಷ್ಯ ನನ್ನನ್ನು ಅರ್ಥ ಮಾಡ್ಕೋತಾರೆ, ನನ್ನ ಈ ಕರಿಯರಲ್ಲಿ ನನ್ನ ಜೊತೆ ಇರ್ತಾರೆ ಅಂತ ಧೈರ್ಯ ಇದ್ದರೆ ಮದುವೆ ಆಗ. ಇಲ್ಲ ಮನೇಲಿ ಹೇಳ್ತಾರೆ ಅಂಥೇಳಿ ನಾನು ಇದರಲ್ಲಿದೆ ಇನ್ನೊಂದು ಕೆಲಸ ಮಾಡ್ತೀನಿ ಅಂತಿದ್ರೆ ಮದುವೆ ಆಗ್ಬೋದು. ಆದರೆ ಇಲ್ಲ ನಾನು ಆ್ಯಕ್ಟಿಂಗಲ್ಲೇ ಇರ್ತೀನಿ. ಯಾಕೆ ಅಂದರೆ ತುಂಬ ಜನಕ್ಕೆ ಅಥವಾ ಆ ಹುಡುಗನಿಗೆ ಅರ್ಥ ಆಗ್ಬೋದು, ಹುಡುಗನ ಮನೆಯವರಿಗೆ ಅರ್ಥ ಆಗಲ್ಲ. ಅವರಿಗೆ ನಾವು ಪಡೋ ಕಷ್ಟ ಇದಿಲ್ಲ. ಎಲ್ಲರೂ ಅಂದ್ಕೊಂಡು ಆ್ಯಕ್ಟಿಂಗ್ ಹೋಗ್ಬಿಟ್ಟು ಬರ್ತಾರೆ, ಬೆಳಿಗ್ಗೆ ರಾತ್ರಿ ಬರ್ತಾರೆ ಅಂತ. ಅಮ್ಮ ಬೆಳಿಗ್ಗೆ 6 ಗಂಟೆಗೆ ಎದ್ದು ಗಾಡೀಲಿ ಕೂತ್ರೆ ರಾತ್ರಿ 11 ಗಂಟೆಗೆ ಮನೆಗೆ ಬರ್ತೀವಿ. ಯಾರೇ ಅಷ್ಟು ಕೆಲಸ ಮಾಡ್ತಾರೆ? ಆಲ್ಮೋಸ್ಟ್ 12 + 5 17 ಗಂಟೆ ಕೆಲಸ ಮಾಡ್ತೀವಿ ನಾವು. ನೋಡೋಣ ಯಾರಷ್ಟು ಕೆಲಸ ಮಾಡ್ತಾರೆ ನಮ್ಮ ಥರ. ಒಂದು ಸಲ ಅಂತೂ 54 hours ಕಂಟಿನ್ಯೂಸ್ ಆಗಿ ಹಲ್ಲೋದಕ್ಕಿಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡ್ತಾನೆ ಇದ್ದೀವಿ. 54 hours 2 ರಾತ್ರಿ ಕೆಲಸ ಮಾಡಿದ್ವಿ. ಓಕೆ, ಹೇಗದು ನೋಡಿ, ಯಾರಾದರೂ ಮಾಡಲಿ ನೋಡೋಣ. ನಿದ್ದೆಗೆಟ್ಟು 54 ಗಂಟೆ. ಯಾಕೆಂದರೆ ಅವರಿಗೆ ಒಂದು ಸೆಟಪ್ ಇತ್ತು. ಆ ಸೆಟಪ್ಗೆ 3 ದಿನದ ಬಾಡಿಗೆ ಅದು ಮುಗಿದ್ಬೇಕಿತ್ತು. ಪ್ರೊಡ್ಯೂಸರ್ ಅವ್ರ ಕಷ್ಟ ಹೇಳ್ಕೊತಾರೆ. ಅಲ್ಲೇ ಹೋಗು, ಅಲ್ಲೇ ಒಂಚೂರು ಚಿಂಗ ಒಂದೇ ಓಡ್ಕೊಂಬ ಮತ್ತೆ ಮಾಡು.
ಮಾಡ್ತಾರೆ ಮಕ್ಕಳು, ಈಗಿನ ಯಂಗ್ಸ್ಟರ್ಸ್ ಮಾಡ್ತಾರೆ. ಕೇಳಿ ಯಾರನ್ನೇ ಬೇಕಾದ್ರು 48 hours 50 hours ಕಂಟಿನ್ಯೂಸ್ ಕೆಲಸ ಮಾಡ್ತಾರೆ, 3 ದಿನ ವಿದೌಟ್ ಬ್ರೇಕ್ ಕೆಲಸ ಮಾಡ್ತಾರೆ. ಬೇರೆ ಯಾವ ಪ್ರೊಫೆಷನಲ್ ಈಗ ಮಾಡ್ತಾರೆ, ಎಲ್ರಿಗೂ ಭಾಳ ಈಸಿ ಅಂದ್ಕೊಂಡಿದ್ದಾರೆ. ಈಗ ನಾಟಕಕ್ಕೆ ಬಂದಾಗಲೂ ಅಷ್ಟು ಕಷ್ಟ ಇಲ್ಲ. ನಾವು ರಿಹರ್ಸಲ್ ಮಾಡ್ತೀವಿ, ಫುಲ್ ಡೇ ರಿಹರ್ಸಲ್ ಮಾಡ್ತೀವಿ. ನಮ್ಮ ಶ್ರಮ ಅಲ್ಲಿ ಕಾಣೋದು ಆ 2 ಗಂಟೆ ನಾಟಕದ ಶ್ರಮ, ಬೇರೆ ಎಲ್ಲಿದೆ ಅಷ್ಟು. ಬಟ್ ಸೀರಿಯಲ್ ಹಾಗಲ್ಲ, ಸಿನಿಮಾನೂ ಹಾಗಲ್ಲ. ಸಿನಿಮಾ ಆದ್ರೂ ಅಲ್ಲಿ ದುಡ್ಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಬಾಟಗಳಿದ್ದಾವೆ. ಬಟ್ ಟೆಲಿವಿಷನಲ್ಲಿ ಇಲ್ಲ ಅದು. ಥಿಯೇಟ್ರಲ್ಲಂತೂ ವಿ ಆರ್ ಸೇಫ್, ವೆರಿ ಸೇಫ್ ಆ್ಯಕ್ಚುಲಿ. ನಾನು ಥಿಯೇಟ್ರ್ನೆಸ್ ಜರ್ನಿಲಿ ಇರ್ಬೋದು, ನಾನು ಯಾವತ್ತೂ ಒಂದು ಕೂ ಆಗಲಿ ಬಾ 3-4 ಗಂಟೆ ರಿಹರ್ಸಲ್ ಮಾಡು, 5 ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಸ್ಯಾಟರ್ಡೆ ಸಂಡೇ ಜಾಸ್ತಿ ರಿಹರ್ಸಲ್ ಮಾಡು, ಹೋಗೊಂದು ಒಳ್ಳೆ ಶೋ ಮಾಡು. ತುಂಬ ನಮ್ಮನ್ನು ಗೋಳೈಕೊಂಡಿದ್ದೆಲ್ಲ ಇಲ್ಲ, ಕಷ್ಟ ಆಗ್ತಿತ್ತು. ಹೋಗು ಓಡ್ಬಾ ಇದೆಲ್ಲ ಬಿಟ್ರೆ ಸೊ ನಮಗದು ದೇವ್ರು ಅಂತ ಆದಾಗ ಉಮಂಗೆ ನೀವು ಒಂದೇ ಮಾತಲ್ಲಿ ಮದ್ವೆ ಆಗ್ಬೇಕಾ ಅಂತ ನೀವೇ ಕೇಳ್ಬಿಡ್ರಿ, ಬೇಕಾ ಮದ್ವೆ ಅನ್ನೋ ತರ ಟೈಮ್ ಅವಳ ಇದು ನೋಡಿದಾಗ ರೈಟ್ ಟೈಮ್. ಮೊದಲು ಡಿಸಿಷನ್ ತಗೋತಾಳಂದ್ರೆ ಅವಳು ಡಿಸಿಷನ್ ತಗೊಳ್ಳಿ, ಇಟ್ಸ್ ಗುಡ್ ಫಾರ್ ಹರ್. ಬಟ್ ಆ ಕಡೆ ನಿಂದಲ್ಲ, ಇಲ್ಲಿ ಆ ಕಡೆ ರಿಸೀವಿಂಗ್ ಎಂಡ್ ಹೇಗಿದೆ ಅಂತ ನೋಡು. ನಿನ್ನನ್ನು ಸ್ವೀಕರಿಸೋರು, ಅವರ ಮನೆತನ, ಇದು ನಿನ್ನ ಆಕ್ಟಿಂಗ್ ಅದನ್ನ ಅದು ಹೆಲ್ಪ್ ಮಾಡುತ್ತಾ? ಎಲ್ಲದಕ್ಕಿಂತ ಬೆಟ್ರು ಆರಿಸ್ಕೊಂಡು ಲವ್ ಮ್ಯಾರೇಜ್ ಆಗೋದು ಒಳ್ಳೇದಾ? ಮತ್ತೆ ಒನ್ಸ್ ಅಗೇನ್ ಸೇಮ್ ಪ್ರಾಬ್ಲಮ್. ಮದುವೆ ಮಾಡ್ಕೊಳ್ಳೋ ಹುಡುಗ ಗಟ್ಟಿ ಇರ್ಬೇಕು ಅವನು. ನಿನ್ನ ಪ್ರೊಫೆಷನ್ ಆನ್ ಅಂಡ್ ಆಫ್ ಆಸ್ಕೊಂಡು ಹೋಗಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋದ ಅಂತ. ಆನ್ ಅಂಡ್ ಆಫ್ ನಮ್ಮ ಪ್ರೊಫೆಷನ್ ಇದೆಯಲ್ಲ ಫ್ರೀಲಾನ್ಸ್, ಇನ್ನೊಬ್ಬ ಫ್ರೀಲಾನ್ಸ್ ಮದುವೆ ಆಗ್ಬೇಡ ನೀನು. ಸೊ ಉಮಾ, ಇದ್ರ ಮೇಲೆ ಮದ್ವೆ ಆಗ್ಬೇಕೋ ಬೇಡವೋ ಅನ್ನೋದು ನಿನಗ್ ಬಿಟ್ಟಿರೋದು, ಅದು ನಿನ್ನ ವೈಯಕ್ತಿಕ ವಿಷಯ. ಆದ್ರೆ ಮದ್ವೆಗೆ ಮಾತ್ರ ಕರಿ, ದಯವಿಟ್ಟು ಊಟ ಮಾಡಕ್ ಬರ್ತೀನಿ ಮೇಡಮ್. ನೀವು ನಾನು ಎಕ್ಸ್ಪೆಕ್ಟ್ ಮಾಡ್ಬೇಡ, ಮೇಡಮ್ ನಮ್ಮ ಮುಮ್ಮನ್ ಮದ್ವೆಗೆ ಅಲ್ದೆ ನಮ್ಮ ಮನೆಗೆ ಒಂದ್ಸಲ ಬನ್ನಿ. ಅದು ಯಾವತ್ತೋ ಒಂದ್ ದಿವಸ ನಂಗೆ ಮದ್ವೆಗೆ ಹೋದಾಗ 5 ನಿಮಿಷ ನಂಗೆ ಬೋರ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನ್ ಬರ್ತೀನಿ ಜೊತೆ, ನಾನೇ ಕರ್ಕೊಂಡು ಹೋಗ್ತೀನಿ. ನಾನು ಇಲ್ದೇ ನೀವು ಮದ್ವೆ ಆಗತ್ತಲ್ಲ, ಇಷ್ಟೋ ಸಲ ನನಗೆ ಅನ್ಸೋದು. ನಾನು ಇಲ್ದೇ ಇದಾಗತ್ತೆ, ಫಂಕ್ಷನ್ ಆಗತ್ತೆ. ನನ್ನ ಅಗತ್ಯ ಇನ್ನೆಲ್ಲಿದೆ? ಓಕೆ, ಸ್ಕೂಲಲ್ಲಿದೆ, ನನ್ನ ಅಗತ್ಯ ಎಲ್ಲಿದೆ? ಯಾವ್ದೋ ಇವ್ರು ಇದಿದೆ. ನನ್ನ ತಲೆ ಹಂಗೆ ಯೋಚನೆ ಮಾಡುತ್ತೆ ಯಾವಾಗಲೂ. ಮದುವೆ ಕೆಲಬಲ ಅಂದಾಗ 5 ನಿಮಿಷ ಓಕೆ, ಅಲ್ಲಿ ಜಾಸ್ತಿ ನೀವ್ ಹೇಳಿದ್ ಕರೆಕ್ಟ್. ಅಗತ್ಯ ನಮ್ದು ಎಲ್ಲಿದೆ ಮೇಲೆ ನಾನು ಡಿಸಿಷನ್ ತಗೋತೀನಿ. ಮದುವೆ ಹೋಗ್ಬೇಕು, ಯಾರೋ ಮೇಡಮ್ ಅಲ್ಲಿ ಮದುವೆ ಇಲ್ಲೋ ಅಂತ ಯಾವ್ದು ಊರು ಮಾಡಿಕೊಂಡ್ರೆ ಬರಕ್ಕಾಗಲ್ಲ. ತುಂಬಾ ಪ್ರೀತಿಯ ಮಕ್ಕಳು. ನಾನು ಹೇಳ್ತೀನಿ, ನಾನು ಬರಲ್ಲ, ನೀವು ಹುಡುಗ ಹುಡುಗಿ ಬಂದ್ಬಿಡಿ ಇಲ್ಲಿಗೆ, ಐ ಗಿವ್ ಪ್ರೆಸೆಂಟ್. 25 ವರ್ಷ ಸೀನಿಯರ್ ಅವರು, ನೀನು ಅವ್ರಿಗೆ ಏನಾದ್ರೂ 5 ಪ್ರಶ್ನೆಗಳನ್ನ ಕೇಳ್ಬೋದು, ಮಾತಲ್ಲ ಹಾಡಲ್ಲಿ. ಆ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ನಿಮ್ಮ ಮಾತಲ್ಲ ಹಾಡಲ್ಲಿ ಹೇಳು. ಬೇಡಪ್ಪ ನಿಮ್ ಇಷ್ಟ, ಏನಾದ್ರು ಕೂಡ ಎದುರಿಸ್ಬಿಟ್ರಿ ನೀವು ನಮ್ಗೆ. ಎದುರಿಸ್ಬಿಟ್ಟೆ, ನಿಮ್ ಇಷ್ಟ, ನಿಮಗ್ ಮಾತ್ರ ನಿಮ್ ಇಷ್ಟ. ಹೆಂಗ್ ಕೂತಿರ್ತೀನಿ ಹೇಗ್ ಕೇಳೋದು? 20 ವರ್ಷ ಎಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದಾರೆ. ನಾನು ಏನ್ ಬೇಕಾದ್ರೂ ಕೇಳಿ, ನಿನ್ನಿಂದ ನೀನ್ ಕೇಳೋ ಪ್ರಶ್ನೆಗಳು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ನೀವು? 37 years ಆಲ್ಮೋಸ್ಟ್. ನಾಡಿದ್ದು ಸೆಪ್ಟೆಂಬರ್ ಬಂದು 37 ಕಂಪ್ಲೀಟ್ ಆಗುತ್ತೆ. ಓಕೆ, 37 ವರ್ಷ ಇಂಡಸ್ಟ್ರಿ ಇದ್ದಾರೆ. ನೀನಾಸಮಲ್ಲಿ 25 ವರ್ಷ, ನಿನ್ಗಿಂತ ದೊಡ್ಡವರು ಸೀನಿಯರು. ಇಂಡಸ್ಟ್ರಿಗೆ ಬಂದು 37 ವರ್ಷ ಆಗಿದೆ. ಉಷಾ ಭಂಡಾರಿ ಅವರು ನಿಮ್ಗೆ ಗೊತ್ತಿರ್ತಾರೆ, ಒಂದು ಸೀನಿಯರ್. ಮತ್ತೆ ಇವತ್ತು ನೀನ್ ಕೇಳೋ ಪ್ರಶ್ನೆಗಳು ಹೆಂಗಿರ್ಬೇಕು ಅಂದ್ರೆ, ಇವತ್ತಿನ ಜನರೇಷನ್ ಅವ್ರನ್ನ ಕೇಳ್ತಾ ಇದಾರೆ ಅಂತ ನೀನ್ ಅವ್ರ ಮುಖಾಮುಖಿಯಾಗಿ ಕೇಳ್ಬೇಕು. ನನ್ಗೆ ಒಂದು ಪ್ರಶ್ನೆ, ಅಂದ್ರೆ ತೀವ್ರವಾದ ಪ್ರಶ್ನೆ ಏನಲ್ಲ, ಸಹಜವಾಗಿ ಮ್ಯಾಮ್, ಇವತ್ತಿನ ಯೂತ್ಸು ರಂಗಭೂಮಿಯಲ್ಲಿ ಸಸ್ಟೈನ್ ಆಗ್ಬೋದಾ ಅಂತ ಇವತ್ತಿನ ಪೀಳಿಗೆ, ಅಂದ್ರೆ ಜನ್ಜಿ ಅಂತ ಏನ್ ಕರಿತೀವಿ ಅವರು? 1-2 ವರ್ಷನೇ ಇದೆ ಥಿಯೇಟ್ರಲ್ಲಿ. ಒಂದು ನಮ್ಮ ಒಳಗಡೆಯ ಒಂದು ತುಡಿತಕ್ಕೋಸ್ಕರ ಅದನ್ನ ಪ್ಯಾಷನೇಟ್ ಆಗಿ ಮಾಡೋದು, ಇನ್ನೊಂದು ಅದನ್ನೇ ಪ್ರೊಫೆಷನ್ ಆಗಿ ತಗೊಳ್ಳೋದು. 2 ಸಾಧ್ಯ. ಪ್ರೊಫೆಷನ್ ಆಗಿ ತಗೊಂಡು ದುಡ್ಡು ಮಾಡಿ ಮನೆ ಕಟ್ಟಿ ಕೋಟಿಗಟ್ಟಲೆ ಆಸ್ತಿ ನೋಡಿದ್ದೀನಿ, ನಾನು ಮಾಡಿದವರು ನೋಡಿದ್ದೀನಿ. ಅದೇ ಥರ ಥಿಯೇಟ್ರ್ ಅಂದರೆ ಖಾಲಿ ಈ ಒಂದು ಆ್ಯಕ್ಟಿಂಗ್ನ ಹುಚ್ಚಿದೆಯಲ್ಲ, ಅದೆಲ್ಲ ಕಡೆಯಲ್ಲಿ ಪ್ರಾಬ್ಲಮ್ಯಾಟಿಕ್. ಅದು ಅಲ್ಲಿ ದುಡ್ಡಿಲ್ಲ. ಇದಿರ್ಬೋದು, ಥಿಯೇಟ್ರ್ ಇರ್ಬೋದು, ಸಿನಿಮಾ ಇರೋದು ಆಗಲ್ಲ. ಬಟ್ ನೀನು ಥಿಯೇಟ್ರಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗಿ, ನಾಟಕ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ, ಎಷ್ಟು ಗ್ರ್ಯಾಂಟ್ಗಳಿದ್ದಾವೆ ನಿಮಗೆ. ಯು ಹ್ಯಾವ್ ಟು ಗೋ ಫಾರ್ ಇಟ್ ಅಷ್ಟೇ. ನಾನು ಯಾವತ್ತು ತಗೊಳ್ಳಿಲ್ಲ. ಓಕೆ, ಯಾವತ್ತು ತಗೊಂಡಿಲ್ಲ. ಸೊ ಹಾಗಾಗಿ ಕೈಯಿಂದ ಖರ್ಚಾಕಿ ಮಾಡುವಂತ ನಮ್ಮಂತರು ತುಂಬಾ ಸಸ್ಟೈನ್ ಆಗಲ್ಲ. ಆದ್ರೆ ಅದನ್ನೇ ಇಟ್ಕೊಂಡು ತುಂಬಾ ಪ್ಲಾನ್ ಮಾಡಿ, ಕೆಟ್ಟ ಪ್ಲಾನ್ ಅಲ್ಲ, ಸಾರಿ, ಪ್ರೊಫೆಷನ್ ತಗೊಳ್ಳಿ, ಯಾಕೆ, ವೈ ನಾಟ್?
ವೈ ನಾಟ್ ಪ್ರೊಫೆಷನ್ ಆಗೈತೆ ತಗೊಂಡು ಬೆಳೆಸಿ ಆ ಮೂಲಕ ಒಂದಿಷ್ಟು ನಾಟಕಗಳನ್ನ ಮಾಡಿ ಯಂಗ್ಸ್ಟರ್ಸಿಗೆ ಒಂದು ನಾಟಕದ ಒಂದು ಪ್ಯಾಷನೇಟ್ ಆಗಿ ನಾಟಕ ಮಾಡೋದನ್ನ ನಾವು ಕಲಿಸಿದಾಗ ಇನ್ನೊಂದಷ್ಟು ಜನ ಪ್ಯಾಷನ್ ಬರ್ತಾರೆ. ಅಲ್ಲಿ ಕೆಲವರು ಥಿಯೇಟ್ರಿಗೆ ಹೋಗ್ತಾರೆ, ಆಕ್ಟಿಂಗ್ ಹೋಗ್ತಾರೆ, ಇನ್ನು ಕೆಲವರು ಟೆಕ್ನಿಕಲ್ ಕೆಲಸಗಳಿಗೆ ಹೋಗ್ತಾರೆ. ಇಟ್ಸ್ ಪೇಯ್ಡ್. ಇನ್ನು ಲೈಟಿಂಗ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಮೇಕಪ್ ಇರ್ಬೋದು, ಸೆಟ್ ಇರ್ಬೋದು. ಸೆಟ್ ಅಲ್ಲಿ ಎಷ್ಟು ಜನ ದುಡ್ಡು ಮಾಡ್ತಾರೆ, ಅದ್ರ ಮೇಲೆ ಬದುಕ್ತಾ ಇದ್ದಾರೆ. ಥಿಯೇಟ್ರು ನಾವು ನಾಟಕ ಅಂತ ತಗೊಂಡಾಗ ಅದರಲ್ಲಿ ಅಷ್ಟೂ ವಿಭಾಗಗಳನ್ನ ಚೆಕ್ ಮಾಡಬೇಕು. ಸೊ ಪ್ಲಸ್ ನನ್ನ ಕೆಪಾಸಿಟಿ ಯಾವುದ್ರಲ್ಲಿ ಐ ಆಮ್ ಮೋರ್ ಟ್ಯಾಲೆಂಟೆಡ್ ಅಂತ, ಯಾವ್ದ್ರಲ್ಲಿ ಹೆಚ್ಚು ಕೌಶಲ್ಯ ಇದೆಯೋ ಅದನ್ನ ನಾನು ಆಕ್ಟರ್ ಆಗಿ ಸಸ್ಟೇನ್ ಆಗ್ಬಲ್ಲ, ನನ್ನ ಆಕ್ಟಿಂಗ್ ವಾವ್ ಅಂತಾರೆ ಅಂದ್ರೆ ಇಲ್ಲ ನೀನು ಓಕೆ ನಟ ಅಂದ್ರೆ ಅದ್ರ ಜೊತೆಯಲ್ಲಿ ನೋಡು ಥಿಯೇಟರ್ ಅಲ್ಲಿ ಇರೋದು ಬೇರೆ ಯಾವುದೇ ಯಾರು ಬೇಕಾದ್ರೂ ಕೇಳಿ. ಎಷ್ಟು ಜನ ಥಿಯೇಟರ್ ಅಲ್ಲಿ ಸಸ್ಟೇನ್ ಆಗಿ ದೊಡ್ಡ ಏನಂತೀವಿ ನಾವು ಕನ್ನಡ ರಂಗಭೂಮಿಯ ಭೀಷ್ಮರಾಗಿದ್ದಾರೆ, ತಿಮಿಂಗಿಲಗಳಾಗಿದ್ದಾರೆ, ಮೀನುಗಳಾಗಿದ್ದಾರೆ. ಈಗ ರಂಗ ಭೀಷ್ಮರು ಇಲ್ಲಿ ಜೆಂಡರ್ ಬರುತ್ತೆ ಮೇಡಮ್. ನಂದು ಭೀಷ್ಮಿನಿ ಮಾಡೋಣ, ಇರ್ಲಿ ಪರವಾಗಿಲ್ಲ, ಜೆಂಡರ್ ಬಗ್ಗೆನೂ ಮಾತಾಡೋದಿದೆ. ಎಲ್ಲಾ ಯಾವಾಗ್ಲೂ ಏನಾಗುತ್ತೆ, ಈಗ ರಂಗ ಭೀಷ್ಮರು, ರಂಗ ದಿಗ್ಗಜರು ಈ ತರನೇ ಹೇಳ್ತಾರೆ ಎಲ್ಲಾರು. ಹೆಣ್ಮಕ್ಳು ದೃಷ್ಟಿನಲ್ಲಿ ಈ ಹೆಣ್ಣು ಪ್ರಧಾನ ರಂಗಭೂಮಿ ಅಲ್ಲ ಅಂತ ಇದೆ. ಜೆಂಡರ್ ಪಾಲಿಟಿಕ್ಸ್ ತುಂಬಾ ಇದೆ, ಒಪ್ತೀರಾ? ಹಾಗೇನಿಲ್ಲ ಕಣೆ, ನೀನು ಹೆಣ್ಮಕ್ಳು ನಿಂತ್ಕೊಂಡು ರಂಗಭೂಮಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಅನ್ಲೆಸ್ ಅಂಟಿಲ್ ನಾವು ಗ್ರೀಡಿ ಆಗಬಾರ್ದು ಅಷ್ಟೇ, ಗ್ರೀಡಿ ಆಗಬಾರ್ದು. ಬಟ್ ಒಂದಿಷ್ಟು ತಗೊಂಡು ತುಂಬಾ ಚೆನ್ನಾಗಿ ಸಿನಿಮಾ. ಆದರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಹೆಣ್ಮಕ್ಳಿಗೆ, ಒನ್ಸಗೇನ್ ಅದೇ ಸೇಮ್ ಅದೆಲ್ಲ ಪ್ರೊಫೆಷನಲಿ ಗಂಡು ಹೆಣ್ಣು ಜೆಂಡರ್ ಬಯಾಸ್ ಬಂದಾಗ ಇದೇ ಆಗುತ್ತೆ. ಹುಡುಗಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಓಕೆ ಇಡೀ ಮನೆಯ ಮೇಲುಸ್ತುವಾರಿ ಎಲ್ಲ ಮಾಡ್ಕೊಂಡು, ಗಂಡಸರೆಲ್ಲ ಕೇಳಿಸ್ಕೊಳ್ಳಿ ದಯವಿಟ್ಟು, ಮಾಡಿಕೊಂಡು ಮೇಲುಸ್ತುವಾರಿ ನಡೆಸ್ಕೊಂಡು ಆಮೇಲೆ ಅವಳು ಥಿಯೇಟರ್ ಕಡೆ ಬರಬೇಕು. ಅದೇ ಅವಳು ಒಂದು ವೇಳೆ ಕೆಲ್ಸಕ್ಕೆ ಹೋಗೋದು ಹುಡುಗಿ ಆದರೆ ದೇ ವಿಲ್ ಅಲವ್ ಯು, ಯಾಕಂದ್ರೆ ದುಡ್ಡು ಜಾಸ್ತಿ ತಗೊಂಡ್ಬರ್ತಾಳೆ ಅವಳು. ತಿಂಗಳು ಸಂಬಳ ಹಿಂಗೆ ಗಂಟು ಬಂದು ಬೀಳುತ್ತೆ ಮನೆಗೆ. ಇಲ್ಲಿ ಕಳೆಯೋದು ಸ್ವಲ್ಪ ಜಾಸ್ತಿನೇ, ಬರೋದು ಭಾರಿ ಕಮ್ಮಿ ಅಂತ ಇದ್ದಾಗ ಬೇಕಾ ಇದು 3/4 ಕೆಲಸ ಅಂತ ನಮ್ಮ ಬಗ್ಗೆ ಆಡ್ಕೊಳ್ಳೋರು. ಅದ್ರಲ್ಲೂ ಏನು ಕುಣಿಯಕ್ಕೆ ಆಡಕ್ ಹೋಗೋದು ಅಂತಲೇ ನಮ್ಮನ್ನ ಆಡ್ಕೊಳ್ಳೋದು, ನಾಟಕದವಳು ಹಂಗೆ. ಸೊ ಹಾಗಿದ್ದಾಗ ನಾಟಕ ಮಾಡಿ ನೀನು ಅಲ್ಲೆಲ್ಲ ಹೋಗ್ತಾಳಂತೆ. ಇಲ್ಲಿ ಒಂದು ಹೇಳ್ತೀನಿ. ನನಗೆ ಒಂದ್ಸಲ ಯಾರೋ ಬಹಳ ನಮ್ಮ ಪ್ರೊಫೆಷನ್ ಸೀರಿಯಲ್ ಮಾಡುವಾಗ ಸಾಯಂಕಾಲ ಒಂದು ರಿಹರ್ಸಲ್ ಬಿಟ್ರು ಪ್ಲೀಸ್ ಕಂಡ್ರು ಅಂತೇಳಿ ನಾನು ಅದೊಂದು ಮಾಡ್ತಿದ್ದೆ. ನಾಟಕ ಮಾಡುವಾಗಲೇ ರಿಹರ್ಸಲ್, ಸೀರಿಯಲ್ ಮಾಡುವಾಗಲೇ ರಿಹರ್ಸಲ್ಗೆ ಹೇಳ್ಸ್ಕೊಂಡು ನಾನು ಬೇಗ ಮುಗಿಸಿ ಕೊಡ್ತೀನಿ, ಎಲ್ಲ ಒಂದು ಶಾರ್ಟಲ್ಲೇ ಕೊಡ್ತೀನಿ, ಮುಗಿಸ್ಬಿಟ್ಟು ಹಿಂಗೆಲ್ಲ ಮಾಡಿ. ನಾನು ಮತ್ತೆ ಸ್ಪೀಡ್ ನಂದು, ಐ ಆಮ್ ಆಲ್ವೇಸ್ ವೆರಿ ಸ್ಪೀಡ್ ಆ್ಯಕ್ಟಿಂಗ್ ಇದರಲ್ಲಿ. ಸೊ ಹಾಗೆ ಪಾಪ ಅವ್ರುಗಳು ಮ್ಯಾಮ್ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು 4-5 ಗಂಟೆ 6 ಗಂಟೆಗೆ ಹಿಂಗೆ ಮುಗಿಸಿ ನಾನು ಥಿಯೇಟ್ರಿಗೆ ಕಳಿಸೋರು ನಾಟಕಕ್ಕೆ. ಒಂದು ದಿವಸ ಯಾರೋ ಒಬ್ರು ಅಲ್ಲಿನ ಸೀನಿಯರ್ ಕೇಳಿದ್ರು, ಮ್ಯಾಮ್ ನಿಮಗೆ ನಾಟಕದಲ್ಲಿ ದುಡ್ಡು ಸಿಗುತ್ತಾ? ಫಸ್ಟ್ ಟೈಮ್ ನಾನು ನಾಟಕದಲ್ಲಿ ದುಡ್ಡು ಇಲ್ಲಪ್ಪ ಅಂದೆ. ಮತ್ತೆ ಯಾಕೆ ಮ್ಯಾಮ್ ಇಷ್ಟೆಲ್ಲ ಗಡಿಬಿಡಿ ಮಾಡಿಕೊಂಡು ಕಷ್ಟಪಟ್ಕೊಂಡು ಇಲ್ಲಿಂದ ಕಲಾಕ್ಷೇತ್ರ ರಿಹರ್ಸಲ್ಗೆ ಹೋಗಿ 3 ಗಂಟೆ ರಿಹರ್ಸಲ್? ನಾನು ಹೇಳಿ ಅಯ್ಯೋ ಅಲ್ಲಿಂದ ರಿಹರ್ಸಲ್ ಮನೆ ತಲುಪೋಗಿ 10-10:30 11 ಆಗುತ್ತೆ, ಊಟ ಮಾಡೋದು 12 ಆಗುತ್ತೆ, ಮತ್ತೆ ಎದ್ದು ಬೆಳಿಗ್ಗೆ ಓಡಿ ಬರ್ಬೇಕು. ಯೂಶ್ವಲಿ ನಾವು ಮಾತಾಡ್ತೀವಿ ಇದನ್ನು, ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂದರು. ವಿಷಯ ಹೇಳ್ತೀನಿ, ಒಂದು ಕ್ಷಣ ಹೌದಲ್ವಾ ನಂಗೆ ಹೊಳಿಲಿಲ್ಲ ಆ ಕ್ಷಣಕ್ಕೆ. ನಾಟಕ ಯಾಕೆ ಮಾಡ್ತೀವಿ ನಾವು ಇಷ್ಟೆಲ್ಲ ಕಷ್ಟಪಟ್ಕೊಂಡು, ಒಂದು ಪೈಸಾ ಲಾಭ ಇಲ್ಲದೆ, ಆಟೋ ಕೂಡ ಕೈಯಿಂದ ಖರ್ಚು ಹಾಕ್ಕೊಂಡು, ಈಗಿನ ಹಾಗೆ ಮೊದಲು ಆಟೋ ಸಿಗ್ತಾ ಇರಲಿಲ್ಲ, ಆದರೂ ಅದು ಕೈಯಿಂದ ಖರ್ಚು ಹಾಕ್ಕೊಂಡು ಹೋಗ್ಬಾರ್ದು, ಯಾಕೆ ಮಾಡ್ತೀವಿ? ನಿಜವಾಗ್ಲೂ ಅಂತ ಅವತ್ತು ಉತ್ತರ ಇರಲಿಲ್ಲ. ಖುಷಿ ಸರ್ ಅಷ್ಟೇ ಅಂತಿದ್ದೆ, ನಾಟಕ ಮಾಡೋ ಖುಷಿ. ನಾವು ಹೇಳ್ತೀವಲ್ಲ ನಾಟಕ ಮಾಡೋಕೆ ಸಿಕ್ಕೋ ಅಂತ ಖುಷಿ, ಸೀರಿಯಲ್ ಮಾಡೋಕೆ ಸಿಗೋಲ್ಲ. ನಾನು ಅದೇ ಡೈಲಾಗ್ ಹೊಡೆದಿದ್ದೆ. ಒಂದ್ ದಿವ್ಸ ಯಾರೋ ಯಾವ್ದು ದೇವ್ರಿಗೆ ಹೋಗುವಂತ ಕಥೆ ಎಲ್ಲ ಹೇಳ್ತಾ ಇದ್ರು. ಅದು ಹೋದೆ ತೀರ್ಥರು ಯಾವ್ದದು ಏನೋ ತೀರ್ಥಯಾತ್ರೆ ಹೋದ್ವಿ, ಹಂಗಾಯ್ತು ಹಿಂಗಾಯ್ತು. ನಾನು ಕೇಳಿಸ್ಕೊತಾ ಇದ್ದವಳು, ಇಷ್ಟು ಖರ್ಚಾಯ್ತು ಕೇಳಿದೆ. ಅಯ್ಯೋ ಆಯ್ತಾ, ಒಂದು ಎಲ್ಲ ಸೇರಿಸೋದು 38,000 ಖರ್ಚಾಯ್ತು ಅಂದ್ರು. ನೀವು ಯಾಕೆ ತೀರ್ಥಯಾತ್ರೆ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ತೀರ್ಥಯಾತ್ರೆಗೆ ಯಾಕೆ ಹೋಗ್ತೀರಾ ಕೇಳಿದೆ. ದೇವರಿಗೋಸ್ಕರ ಅಲ್ವಾ? ಎಕ್ಸಾಕ್ಟ್ಲಿ, ನನಗೆ ಥಿಯೇಟರ್ ದೇವರು, ನನಗೆ ನನ್ನ ದೇವರ ಹತ್ರ ನಾನು ಕೈಯಿಂದ ಖರ್ಚು ಮಾಡ್ಕೊಂಡು ಹೋಗ್ತೀನಿ. ನಿಜ ಹೇಳ್ತೀನಿ, ಇವತ್ತಿಗೂ ನನಗೆ ಎಲ್ಲೂ ಒಂದು ರೋಮಾಂಚನ ಆಗೋದಿಲ್ಲ. ಬಟ್ ಇವತ್ತಿಗೂ ನಾನು ಸ್ಟೇಜ್ ಹತ್ತುವಾಗ ಹಿಂಗೆ ಅಂದೆ ಅಂದರೆ ಸಿ ಕ್ಯಾನ್ ಯು ಸಿ ದ್ಯಾಟ್? ಸಿ ದಟ್ ಈಸ್ ಮೈ ಟ್ರೂತ್, ದಟ್ ಈಸ್ ಮೈ ಸಾತ್ವಿಕ ಭಾವ. ಯಾವತ್ತು ನಾನು ಹಿಂಗೆ ಇರ್ತೀನಲ್ಲ, ಇಟ್ಸ್ ಆಲ್ವೇಸ್ ಮೈ ಒಂದು ರೀತಿಯ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಐ ಲವ್ ದ್ಯಾಟ್ ಪ್ಲೇಸ್. ನಾನು ಯಾವ ದೇವಸ್ಥಾನ, ಯಾವ ಮಂದಿರ ಎಂಥದ್ರಲ್ಲಿ ನನಗೆ ಅಂಥ ಒಂದು ರೋಮಾಂಚನ ಆಗೋದಿಲ್ಲ. ನನಗೆ ಐ ಡೋಂಟ್ ಕಾಯ್ತೀನಿ ಹೋಗಿ, ನನಗೆ ಏನು ಅನಿಸುತ್ತಾ ಇಲ್ಲಿ ನಿಂತ್ಕೊಂಡಾಗ, ಐ ಡೋಂಟ್ ಗೆಟ್ ದ್ಯಾಟ್. ಸೊ ಐ ಥಾಟ್ ನಾನು ಥಿಯೇಟ್ರನ್ನ ಅಥವಾ ಆ್ಯಕ್ಟಿಂಗ್ನ
ಜನ ಮೆಚ್ಚಬೇಕು ಅಂತ ಯಾವತ್ತೂ ಮಾಡಿಲ್ಲ. ಸಾರಿ ಟು ಸೇ ದಿಸ್, ಗೊತ್ತಿಲ್ಲ, ಮಾಡಬೇಕು ಅಂತಾರೆ, ನಾನು ಮಾಡಿಲ್ಲ. ನಾನು ಯಾವತ್ತು ಅದು ನನಗೆ ಖುಷಿ ಕೊಡಬೇಕು, ನನ್ನ ಒಳಗಡೆ ಒಂದಷ್ಟು ಅಕ್ಯುಮಿಲೇಟ್ ಆಗುತ್ತೆ, ಸೇರ್ಕೊಂಡ್ಬಿಡುತ್ತೆ. ಓಕೆ, ಐ ಹ್ಯಾವ್ ಟು ಹಂಚ್ಕೋಬೇಕಲ್ಲಿ. ಕಥಾರ್ಸಿಸ್, ಭಾವ ವಿರೇಚನ, ನಮ್ಮ ಪದ ಭಾವಶೋಧನೆ. ಭಾವ ವಿರೇಚನ, ಅದಾಯ್ತು ಅಂತಾದ್ರೆ ಎಸ್, ಐ ಆಮ್ ಹ್ಯಾಪಿ. ವಾವ್, ದಿಸ್ ಇಸ್ ಇಟ್. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಎಷ್ಟು ಚೆನ್ನಾಗಿ ಹುಡ್ಕೊಂಡಿದ್ದಾರೆ ಅಂದ್ರೆ, ತೀರ್ಥಯಾತ್ರೆಗೆ ನೀವು ಹೋಗ್ತೀರಾ, ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಿಮ್ಗೆ ಏನ್ ಸಿಗುತ್ತೆ ಅಂತ ನಾವು ನಿಮ್ಮನ್ ಕೇಳಿದ್ರೆ, ದೇವರಿಗಾಗಿ ನಮ್ಮ ಮನಸ್ಸಿಗೆ ಖುಷಿಗೆ ಸಿಗುತ್ತೆ ಅದಕ್ಕೆ ಹೋಗ್ತೀವಿ ದುಡ್ಡು ಖರ್ಚು ಮಾಡ್ಕೊಂಡು ಅಂತ. ಹಾಗೆ ಇವರು, ನಾನು ಅದಕ್ಕೆ ನನ್ನ ದುಡ್ಡು ಖರ್ಚು ಮಾಡ್ಕೊಂಡು ನಾಟಕ ಮಾಡೋದು, ನನ್ನ ನಾಟಕದಲ್ಲಿ ಕಲೆನಲ್ಲಿ ದೇವ್ರನ್ನ ಕಂಡಿರೋದು ಅಂತ ಹೇಳ್ತಾರೆ. ಯಾವಾಗ್ಲೂ ಎಲ್ಲಾ ಕಲಾವಿದ್ರು ಈ ತರ ಮಾತಾಡಲ್ಲ, ಎಲ್ಲ ಇವಾಗ ಬೇರೆ ತರ ಕಮರ್ಷಿಯಲ್ ಆಗ್ಬಿಟ್ಟು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನ್ ಗೊತ್ತಾ, ಇವತ್ತಿಗೂ ಈ ರಾಣೆ ಪ್ರಮಾಣ ಸತ್ಯ ಅಂತ ಹೇಳ್ತಾರಲ್ಲ, ಶಿವನು ತುಂಬಾ ಕಷ್ಟ ಬಂದಾಗ ನಾನು ಅಥವಾ ಯಾರಿಗೊಂದು ಇಬ್ಬರಿಗೆ ನಾನು ತುಂಬಾ ಕಷ್ಟದಲ್ಲಿದ್ದಾಳೆ ಏನೋ ಆಗ್ಬೇಕು ಅಂತ ಬರ್ತಾರೆ, ನಾನು ದೇವ್ರಿಗೆ ಕೈ ಮುಗಿಯಲ್ಲ, ದೇವ್ರ ಹತ್ರ ಏನು ಕೇಳ್ಕೊಳ್ಳಲ್ಲ, ನನಗೆ ಅಭ್ಯಾಸಗಳಿಲ್ಲ. ನನಗೊಂದು ಏನಪ್ಪ ಇದು ಮಾಡಂಗೆ, ನಾನು ಅವಾಗ ಒಂದೇ ಮಾತಾಡೋದು, ನಾನು ಈ ಪ್ರೊಫೆಷನಲ್ಲಿ ಯಾವತ್ತೂ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾವತ್ತೂ ಆ ಜಾಗಕ್ಕೆ ಅನ್ಯಾಯ ಎಸಗಿಲ್ಲ ಅನ್ನೋದು ಸತ್ಯ ಅನ್ನೋದಾದರೆ ಅವಳಿಗೆ ಆ ಕಷ್ಟ ಅವಳು ಕ್ಲಿಯರ್ ಆಗಬೇಕು. ಅಂಡ್ ಇಟ್ ಹ್ಯಾಪೆಂಡ್. ನಿಜವಾಗ್ಲೂ ಸತ್ಯ ಇಸ್ ದಟ್. ಗಾಡ್ ಅಲ್ಲ, ಗಾಡ್ ಇಸ್ ಗ್ರೇಟ್ ಅಲ್ಲ, ಸತ್ಯ ಇಸ್ ಗ್ರೇಟ್. ಎಕ್ಸಾಕ್ಟ್ಲಿ, ಸತ್ಯ ಅದ್ರ ಮುಂದೆ ಯಾವ ದೇವರು ಇಲ್ಲ, ಗ್ಯಾರಂಟಿ. ದಟ್ಸ್ ಇಟ್. ಉಮಾ, ನೀನು ಈ ಫೀಲ್ಡಿಗೆ ಬಂದಮೇಲೆ ಈಗ ಸ್ವಲ್ಪ ಹಾಡು ಜಾಸ್ತಿ ಆಗಿರೋದ್ರಿಂದ ಹಾಡೋಕ್ಕೆ ಹೋಗ್ತಿರ್ತೀಯ, ಹೆಚ್ಚು ಕಮ್ಮಿ ಸ್ಟೇಜ್ ಮೇಲೆ ಎಷ್ಟು ಹೊತ್ತಿರ್ತೀಯ ಅಷ್ಟು ಟ್ರಾವೆಲ್ ಮಾಡ್ತಿರ್ತೀಯ. ನೀನು ಈ ಥರ ಹಾಡೋಕೆ ಹೋಗೋದು, ಜನ ಏನೇನು ಮಾತಾಡಿರ್ಬೋದು ಈ ಬಗ್ಗೆ ಹೇಳ್ಬೋದಾ? ಅವ್ರದ್ದು ಮಾಮೂಲಿ ಸ್ಟೀರಿಯೋಟೈಪ್ ಮಾತುಗಳಿರುತ್ತಲ್ಲ ಜನರದ್ದು, ಅಥವಾ ನಮ್ಮ ಫ್ಯಾಮಿಲಿ ಓವರಾಲ್ ಜರ್ನಿಯಲ್ಲಿ ಬಹಳ ಬಂದಿದಾವೆ. ಅಯ್ಯೋ, ರಿಲೇಷನ್ಸ್ ಅಲ್ಲೇ ಅಂದಿದ್ದಾರೆ, ಅಯ್ಯೋ ಅಲ್ಲೆಲ್ಲ ಹೋಗ್ತಾಳಂತೆ ಕುಣಿಯಕ್, ಅಲ್ಲೆಲ್ಲ ಹೋಗ್ತಾಳಂತೆ ಹಾಡಕ್ಕೆ, ಇನ್ನೇನ್ ಕೆಲ್ಸ, ಅಯ್ಯೋ ನಾಟಕ ಮಾಡಕ್ ಹೋಗ್ತಾಳಂತ ಹೇಳು. ಏನ್ ಕೆಲ್ಸ ಮಾಡ್ತಾವಳು ನಿನ್ ಮಗಳು, ಅಯ್ಯೋ ನಾಟಕ ಮಾಡಕ್ಕೆ ಹೋಗ್ತಾಳಂತ ಹೇಳು ಅಂತ ಪಕ್ಕದವ್ರು ಮಾತಾಡು. ಕನ್ನಡಕ್ಕೆ ಹೋಗಿಲಕ್ ಬರೋ ತನಕ ನನ್ನನ್ನ ಕಲಾವಿದೆ ಅಂತ ಒಪ್ಕೊಂಡೇ ಇಲ್ಲ ನಮ್ಮ ಮನೆಯವ್ರು ಸಹಿತ ಕೂಡ. ಸೊ ನಾನು ನೀನಾಸಂ ಬಂದಿದ್ದೆ ಡಿಪ್ಲೊಮಾ ಇನ್ ಆರ್ಟ್ಸ್ ಥಿಯೇಟರ್ ಅಂತ, ಇಂಗ್ಲೀಷಲ್ಲಿ ಹೇಳಿದೆ ಗೊತ್ತಾಗಲ್ಲ ಅವರಿಗೆ. KGF ಅಲ್ಲಿ ಡಿಪ್ಲೊಮೊ ITI ಕೇಳಿ ಆ ಪದಗಳ ಸೌಂಡ್ ಅಷ್ಟೇ ಗೊತ್ತಿತ್ತು. ನಾನು ಡಿಪ್ಲೊಮಾ ಇನ್ ಆರ್ಟ್ಸ್ ಥಿಯೇಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಮೇ ಬಿ ಡಿಪ್ಲೊಮಾ ಮಾಡಕ್ ಹೋಗ್ತಾವಳೆ ಅಂತ ಅನ್ಕೊಂಡು ನಮ್ಮ ಮಾವರು ಅನ್ಕೊಂಡಿದ್ದು. ಆಮೇಲೆ ಒಂದ್ ದಿವ್ಸ ಫೋನ್ ಮಾಡಿ ಕ್ಲಿಯರ್ ಆಗಿ ಎಲ್ಲ ತಿಳ್ಕೊಂಡು ಹಿಂಗ್ ನಾಟಕ ಮಾಡ್ತಾ ಇರೋದು ನಾನು ಅಂತ ಹೇಳಿದಾಗ, ಏನ್ ನಾಟಕನ ಹೋಗಮ್ಮ ಬದುಕೋದ್ ನೋಡ್ದಿರಾ ಅಂತ ಅನ್ನೋರು ನಮ್ಮ ಮಾವ. ಹೋಗ್ತಿದ್ಯಾ? ನಮ್ಮ ಅಮ್ಮ ಕೇಳಿದ ಪ್ರಶ್ನೆ ಅದು. ಅದರ್ಸ್ ಮೋರ್ ನಾನು ತುಂಬಾ ಅಟ್ಯಾಚ್ಡ್ ಮಾಮ್, ತುಂಬಾ ಹೇಳ್ಕೊಳೋ ಆಗಲ್ಲ, ವೆರಿ ಕನೆಕ್ಟೆಡ್ ಟು ಮಾಮ್ನ. ಸೊ ನೀನಾಸಂ ಬಂದಾಗ ದೊಡ್ಡ ಮನೆತನದ ಹುಡುಗಿ, ಯಾವತ್ತು ಯಾರು ನಾಟಕಕ್ಕೆ ಹೋಗಿಲ್ಲ, ಅದ್ರ ಜೊತೆಯಲ್ಲಿ ಪಪ್ಪ ದೊಡ್ಡ ವ್ಯಕ್ತಿ, ಪಪ್ಪನ ಪ್ಯಾರಲೈಸ್ ಸ್ಟ್ರೋಕ್ ಆಯಿತು. ಸೊ ಆ ಟೈಮಲ್ಲಿ ನನಗೆ ಅಣ್ಣನಿಗೆ ಏನೋ ಸಣ್ಣ ಕ್ಲಾಶ್ ಆಗಿ ನಾನು ಅವನ ಜೊತೆ ಇಲ್ಲಿ ಇರೋದೇ ಇಲ್ಲ, ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಅಂದೆ. ಸೊ ಅಲ್ಲಿ ಹಾಸ್ಟೆಲ್ಗೆ ಹೋದಾಗ ಯಾರೊಬ್ಬರು ಈ ಥರ ಥಿಯೇಟ್ರ್ ಇದಿದೆ ನೋಡಿ ಅಂತ ನಮ್ಮ ನೀನಾಸಂ ಬಂತು ಅಷ್ಟೇ. ಒಂದ್ಸಲ ನೋಡಿದೆ, ಎಸ್ ಐ ಆಮ್ ಗೋಯಿಂಗ್ ದೇರ್. ಬಟ್ ಹೆಂಗೆ ಹೇಳ್ತೀಯ, ನನ್ನ ಮನೇಲಿ ಹೊತ್ಕೊಂಡೋಗಿ ಮನೇಲಿ ಕೂರಿಸ್ಬಿಡ್ತಾರೆ, ಬಾಗ್ಲಾಕ್ ಲಾಕ್ ಮಾಡಿಬಿಡ್ತಾರೆ. ಗೊತ್ತು ನನಗೆ, ನಮ್ಮಮ್ಮ ಮಾಡಿದ್ದು ಒಂದ್ಸಲ ಬಾಗ್ಲಾಕ್ಬಿಟ್ಟಿದ್ರು, ಒಂದ್ಸಲ ನಾಟಕಕ್ಕೆ ಹೋಗ್ಬೇಕು ಅಂದಾಗ ಆ ಇನ್ಸಿಡೆಂಟ್ ಆಮೇಲೆ ಹೇಳ್ತೀನಿ. ಸೊ ನಾನು ಹಾಸ್ಟೆಲಿಂದ ನಮ್ಮಮ್ಮನ ನೋಡೋಕೆ, ನಮಗೆ ಜ್ಯುವೆಲರ್ ಶಾಪ್ ಇತ್ತು, ಅಲ್ಲಿ ಹೋಗಿ ಅಲ್ಲಿಂದ ಜೊತೆ ಮಾತಾಡ್ಕೊಂಡು ಬರ್ತಾ, ಈ ಕಡೆ ಹೋದರೆ ಮನೆ ರೋಡು, ಈ ಕಡೆ ಹೋದರೆ ನಾನು ಹಾಸ್ಟೆಲ್ ರೋಡು, ಇಲ್ಲಿ ಜಂಕ್ಷನ್ ನಿಂತ್ಕೊಂಡು ನಾನು ನೀನಾಸಂಗೆ ಹೋಗ್ತಾ ಇದ್ದೀನಿ. ಏನೋ ಅಂದರು, ನೀನಾಸಂ ಹೋಗ್ತಾ ಇದ್ದೀನಿ. ಏನದು ಗೊತ್ತೀಗ ಬಾಂಬ್ ಬೀಳುತ್ತದೆ, ಅದು ನಾಟಕ ಕಲಿಯುವ ಶಾಲೆ ಅಂದೆ. ಅವರು ಹಟ್ಕೊ ರೆಡಿ, ಅವ್ರು ತುಂಬ ಎಕ್ಸ್ಪೀರಿಯನ್ಸ್, ರೆಡಿ ಮನೆಗೆ ರೆಡಿ, ಬಸ್ ಹೊತ್ತು ಮನೆಗೆ ರೆಡಿ. ಐ ಸ್ಟಿಲ್ ರಿಮೆಂಬರ್ ದಟ್. ಆ ತಾಯಿ, ನಾನು ಇಲ್ಲ, ನಾನು ಹೋಗಬೇಕು ಅಂತ ಹೇಳಿ ಇಷ್ಟೇ, ನಾನು ಹೋಗಬೇಕು, ಬರ್ತೀನಿ, ನಾನು ಹೋಗಬೇಕು ಅಂತ ಹೇಳಿ ಇಲ್ಲಿಂದ ಅವ್ರು ಹಿಂಗೆ ನಿಂತ್ಕೊಂಡು ಏನೋ ಏನೋ ಮಾಡೋಕ್ಕಾಗಿದ್ನ ನಾನೊಂದು ಹಿಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಂತ್ಕೊಂಡು ಆ ಒಂದು ಇದಿದೆಯಲ್ಲ, ವಿಜುವಲ್ ಮೆಮೊರಿ, ಐ ಆಲ್ವೇಸ್ ರಿಮೆಂಬರ್ ದ್ಯಾಟ್. ನಾನು ಆ ಕಡೆಗೆ ಹೋದೆ, ಅವರ ಬಸ್ ಹಿಂಗೆ ಬಂತು, ನನ್ನ ಬಸ್, ಅಲ್ಲಿ ಬಸ್ಗೆ ಭಾಳ ಫ್ರೀಕ್ವೆಂಟ್, ನಾವು ಹಿಂಗೆ ಹೋದ್ವಿ. ಅವ್ರಿಗೆ ಒಂದು ಮಾತು ಹೇಳಿದ್ದೆ ಮಾತ್ರ,
ಕ್ಲೀಶು ಸಿನಿಮಾ ಮಾಡಕ್ ಹೋಗ್ತಿದ್ಯಾ ನೀನು ಅಂತ ಫಸ್ಟ್ ಅವ್ರಿಗೆ ನೀನ ಸಮ್ ಥಿಯೇಟರ್ ಎಲ್ಲ ಗೊತ್ತಾಗಲ್ಲ, ನಾಟಕನ ಯಾರು ಕಲಿತಾರ ಅನ್ನೋದು ಎಲ್ರು ಕೇಳೋದು. ನಾನು ಹೇಳಿದೆ ಸಿನಿಮಾ ಅಲ್ಲ ನಾಟಕ ಮಾಡಕ್ ಹೋಗ್ತಿರೋದು ನಾನು. ಉಷಾ ಮೇಡಮ್ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಿದ್ದಂಗೆ ನಮ್ಮಮ್ಮ ಊಟ ತಂದು ಮುಂದೆ ಇಟ್ರು. ಅಮ್ಮ ಅಂದ್ರೇನೆ ಹಂಗೆ ಮೇಡಮ್, ವೆರಿ ಗುಡ್. ಅಮ್ಮನ ಅಮ್ಮ ಕೈ ಅಡಿಗೆ ವಿರೋಧಿಸಿದ್ರು ಬಿದ್ದಾಗ್ಲೂ ಎದ್ದಾಗ್ಲೂ ಜೊತೆಲಿರೋಳೆ ತಾಯಿ. ತಾಯಿ. ನಿಂಗೂ ತಾಯಿ ಜೊತೆನೆ ನೀನು ಇರೋದು, ಹೌದು. ಒಡನಾಟ ಇರೋದು. ನನ್ಗೆ ಇಷ್ಟು ಸಪೋರ್ಟ್ ಸಿಕ್ಕಿದ್ದೆ ನಮ್ ತಾಯಿಯವರಿಂದ. ಅವ್ರ ಹತ್ರ ಅಂದ್ರೆ ಅವರು ನೋಡ್ಕೊಡ್ಕ ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೆ, ಅಷ್ಟೇ. ಮೊದ್ಲೇ ಹಿಂಗಿದೀವಿ ನಾವು ಏನ್ ಮಾಡೋದು ಅಂತ ಹೇಳಿದಾಗ ಹತ್ತು ಸುರಿದು ಪ್ರತಿ ಸಲ ಕಣ್ಣೀರಾಕ್ದೆ ನನ್ ಒಂದ್ ಸ್ಟೆಪ್ಪು ಹತ್ತಕ್ಕಾಗಿಲ್ಲ ಅಂದ್ರೆ ನೀನಾಸಂ ಬರೋ ತನಕ. Nice. ನಿಮ್ಮ ಅಮ್ಮನ ಹೆಸರು ಶಾರದಮ್ಮ. ನಮ್ಮಮ್ಮ ಗುಲಾಬಿ. ಗುಲಾಬಿ ಟಾಕಿಸ್ ಗುಲಾಬಿ ಅಲ್ಲ ತಾನೆ? ಗುಲಾಬಿ. ನಮ್ಮಮ್ಮ ಶಾರದೆ. ಗುಲಾಬಿ. ಅಂದ್ರೆ ಹೂಗಳ ಹೆಸರು ಅದು ದೇವ್ರ ಹೆಸರು ಇಡುದು ಹೆಣ್ಮಕ್ಳಿಗೆ. ನಮ್ಮಮ್ಮ ಶಾರದೆಗೆ ಅರ್ಪಿಸುವ ಅಂಬುಜಾಕ್ಷಿ. ಹೌದಾ? ಚೆನ್ನಾಗಿದೆ ಅಲ್ಲ? Good, good. ಆಮೇಲೆ ಅಮ್ಮನ ಇವಾಗ ಅಮ್ಮನ ಬಗ್ಗೆ ಒಂದು ಹಾಡ್ ಆಡ್ತಾ ನೆನಪು ಮಾಡ್ಕೊಂಡು ನಾವು ನಮಗ್ ಬೇಕಾದಂಗ್ ಬಡ್ಸ್ಕೊಳ್ಳೋಣ, ಬಡಿಸ್ತಾ ತಿನ್ನೋದ್ ಶುರು ಮಾಡೋಣ. ಮೊಟ್ಟೆ ಇದೆ, ನೀನ್ ಮೊಟ್ಟೆ ತಿನ್ಬೋದು, ತಿನ್ಲೇಬೇಕು ಅಂತೆಲ್ಲ ಹಂಗಂತ ಇವ್ರು ತಿಂತಿಲ್ಲ ಅಂತ ನಾನ್ ತಿನ್ನಲ್ಲ ಅನ್ನಂಗೂ ಇಲ್ಲ. ಒಂದ್ ಸ್ವಲ್ಪ ಒಂದ್ ಟೇಸ್ಟ್ ಆದ್ರೂ ಮಾಡ್ಬೋದು. ಅಮ್ಮನ ಬಗ್ಗೆ ಹಾಡು ಬಡ್ಸ್ಕೊಳ್ಳಿ ಮೇಡಮ್. ನಾಟಕದ ಯಾವ್ದಿದೆ ಅಮ್ಮನ ಬಗ್ಗೆ ಹಾಡು? ಹಳೆ ಕಾಲದಲ್ಲಿ ಸ್ವಲ್ಪ ಸಿಗುತ್ತೆ, ಬಟ್ ಮಾಡರ್ನ್ ಅಲ್ಲಿ ಅಮ್ಮನ ಬಗ್ಗೆ ಇದೆಲ್ಲ ಇಲ್ಲ. ಕುರುಕ್ಷೇತ್ರದಲ್ಲಿ ಚಲವೇ ಅದೊಂದಿದೆ. ದುರ್ಯೋಧನ ತಾಯಿ ಜೊತೆ ಸಂವಾದ ಮಾಡೋದು ಬಿಟ್ರೆ ಅಮ್ಮನ್ ಆಮೇಲೆ ಕರ್ಣ ಕೂಡ ಹಾಡೋದಿದೆ. ಕುಂತಿಗೆ ಅದು ಚೆನ್ನಾಗಿರ್ಬೋದು. ಇದು ಯಾಕೆ ಗೊತ್ತಾ? ಅದು ಇದು ಕರ್ಣಂದು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ ಪೊರೆದೆ, ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಹಬ್ಬ, ಇದು ಅವಳಿಗೋಸ್ಕರ ಬಹು ಸಮಯದ ಬಯಕೆ ಫಲಿಸಿತ್ತು. ಮಂಡಕ್ಕಿ ತಂದು ಇಟ್ಟಿದ್ದಕ್ಕೆ ಏನೇನೆಲ್ಲ ಮಾತಾಡಿದ್ರು. ನಾನು ಕಿಚನ್ ಚಾನಲ್ ಕಾಯ್ತಾ ಇದ್ದೆ ಇವಳಿಗೆ ಲೆವೆಲಿಗೆ ಆಡ್ಕೊಂಡ್ರು ಇಬ್ರು. ಇದು ನಿಮ್ದು ಮೊಟ್ಟೆ. ನಾನು ಒಂದು ಮಿಕ್ಸ್ ಕೈಮಾ ಒಂದು ರೈಸ್ ಬಡ್ಸ್ಕೊಳ್ಳಿ ಮೇಡಮ್. ದಯವಿಟ್ಟು ನಾಚ್ಕೊಬಿಡಿ. ಸ್ವಲ್ಪ ಪಿಚ್ಚಲ್ ಹಾಡ್ತೀನಿ. ಹಾ, ಅದು ಪಿಚ್ಚಲ್. ಕರ್ಣಂದಲ್ವಾ ನಮ್ಗೆ. ಇರ್ತೀವಿ ಹಾಡು, ಪಿಚ್ಚಲ್ ಹಾಡು. ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ,